ಹೇಳ್ತಾ ಇದ್ದಾನೆ. ಎನ್ನುತ್ತಲಿ ಮಧುವರಸ ಎನ್ನುತ್ತಾ ರಾಗದಲ್ಲಿ ಭಿನ್ನ ಭೇದಳಿದು ತಡೆತಂದು ಮಗಳನ್ನು ನಿನ್ನ ಮಗವರೆಗೆ ಮಗಳಿವೆ. ಅದಕ್ಕಾಗಿ ಆವಾಗ ಹೇಳ್ತಾ ಇದ್ದಾನೆ ಮಧುವರಸ, ಶಿವಲಿಂಗ ನೆನೆಸಿದರೆ ಶಿವಪದವೇ ದೊರಕುವುದು, ಭವದೊಳಗೆ ನೋಡು ವೇದಗಳು ಹಾರುವರು, ರವಿಕೆ ಬಿಗಿದುಟ್ಟ ಗೊಂಬೆಗಳು. ನಿಜ, ಭಾಳಷ್ಟು ಸಂಪ್ರದಾಯ ಅಂತ ತಿಳ್ಕೊಂಡು ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಹಾರುವರು. ಅವರು ರವಿಕೆ ಬಿಗಿದುಟ್ಟ ಗೊಂಬೆಗಳಂತೆ ವೇದಗಳನ್ನು ಬಿಗಿಯಾಗಿ ಅವಚಿಕೊಂಡು ಭಾಳಷ್ಟು ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನು ನನಗೆ ಆ ಬಂಧನ ಬೇಡ, ಆದ್ದರಿಂದ ನನಗೆ ದೀಕ್ಷೆಯನ್ನು ಕೊಡು ಹರಳಯ್ಯ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮಧುವರಸನಿಗೆ ದೀಕ್ಷೆ ಆಗ್ತಾ ಇದೆ. ಆನಂತರ ಈ ವಿಚಾರವನ್ನು ಅನುಭವ ಮಂಟಪದಲ್ಲಿ ಬಸವಾದಿ ಶರಣರ ಮುಂದೆ ಇಡ್ತಾ ಇದ್ದಾರೆ. ಶರಣರು ಬಸವಣ್ಣನವರು ಭಾಳ ಸಂತೋಷ ಪಡ್ತಾ ಇದ್ದಾರೆ. ಜಾತಿಯ ಅಡ್ಡಗೋಡೆಗಳು ಅಳಿಬೇಕಾದರೆ ಸಹಪಂಕ್ತಿ ಭೋಜನ ಒಂದೇ ಅಲ್ಲ, ವಿವಾಹ ಸಂಬಂಧಗಳು ನಡೀಬೇಕು. ಅಂಥ ಒಂದು ಆದರ್ಶ ವಿವಾಹ ಇದು. ಆದ್ದರಿಂದ ಇಂಥ ಮದುವೆಯನ್ನು ನಾವೆಲ್ಲರೂ ಪ್ರೋತ್ಸಾಹಿಸೋಣ ಅಂತ ಹೇಳಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಹಾರುವರ ಮಧುವರಸ ಊರ ಮಾತನ್ನು ಮೀರಿ ಧಾರೆ ಎರೆದಿತ್ತು ಮಗಳನ್ನು ಬೀಗಾದ ಮಾರಹರ ಭಕ್ತ ಹರಳನಿಗೆ. ಏನ್ರಿ, ಹಾರುವರ ಮಧುವರಸ ಊರ ಮಾತನ್ನು ಮೀರಿ ಸಂಪ್ರದಾಯದ ಸಂಕೋಲೆಯನ್ನು ಕಳಚಿ ಊರ ಮಾತನ್ನು ಮೀರಿ ಧಾರೆ ಎರೆದಿತ್ತು ಮಗಳನ್ನು, ತನ್ನ ಮಗಳನ್ನು ಧಾರೆ ಎರೆದು ಕೊಟ್ಟು ಬೀಗಾದ ಮಾರಹರ ಭಕ್ತ ಹರಳನಿಗೆ. ಹಾರುವರ ಕುಲಹೊಲೆಯ ಬೇರನ್ನೇ ಕಿತ್ತೊಗೆದ ಸಾರಿದನು ಬಸವ ಬೆಂಗುಡಿಗ ಶರಣರಿಗೆ ಧೀರ ಕಾಯಕವೇ ಕುಲವಾಯಿತು. ಬಸವಣ್ಣನವರು ಈ ವಿವಾಹಕ್ಕೆ ನೇತೃತ್ವವನ್ನು ವಹಿಸಿದ್ದು ಮಾತ್ರವಲ್ಲ, ಸಂಪೂರ್ಣ ಪ್ರೋತ್ಸಾಹವನ್ನು ಕೊಟ್ಟರು. ಮದುವೆ ನಡೆದು ಹೋಯಿತು. ಇದನ್ನು ನೋಡಿ ಸಂಪ್ರದಾಯವಾದಿಗಳು ಸಿಡಿದೆದ್ದು ಕೋಪಗೊಂಡು ಹರಳ ಮಧುವರಸನಿಗೆ ಮರುಳು ಮಾಡಿಹನೆಂದು ಗರಳ ಸಿಟ್ಟಿನಲ್ಲಿ ಹಾರುವರು ಬಿಜ್ಜೊಳಗೆ ಕೆರಳಿ ಚಾಡಿಯನ್ನು ಹೇಳಿದರು. ಮಧುವರಸನಿಗೆ ಹರಳಯ್ಯ ಏನೋ ಮೋಡಿ ಮಾಡಿಬಿಟ್ಟಿದ್ದಾನೆ, ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿ ಈ ಮದುವೆಯನ್ನು ನಡೆಸಿಬಿಟ್ಟಿದ್ದಾನೆ. ಆದ್ದರಿಂದ ಇದು ಸಂಪ್ರದಾಯ ವಿರುದ್ಧವಾದಂಥ ಮದುವೆ ಅಂತ ಹೇಳಿ ಚಾಡಿ ಹೇಳಿ ಬಿಜ್ಜಳ ಮನಸ್ಸನ್ನು ಸಂಪ್ರದಾಯವಾದಿಗಳು ಕೆರಳಿಸ್ತಾ ಇದ್ದಾರೆ. ಆಗ ಬಿಜ್ಜಳ ಸಿಟ್ಟಿಗೆ ಹೇಳ್ತಾ ಇದ್ದಾನೆ. ಸಿಟ್ಟಿಗೇಳಿ ಬಸವಣ್ಣನವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾನೆ. ಬಸವಣ್ಣನವರೇ, ಇಂಥ ಮದುವೆಯನ್ನು ಮಾಡಿಸಿದ್ದು ಸರಿಯೇ ಅಂತೇಳಿ ಕೇಳ್ತಾ ಇದ್ದಾರೆ. ಯಾಕೆ ಮಹಾರಾಜ? ಎಲ್ಲ ಮಾನವರು ಹುಟ್ಟುವುದು ಒಂದೇ ರೀತಿಯಲ್ಲಿ, ಹುಟ್ಟಿ ಬಂದ ನಂತರದ ಚಟುವಟಿಕೆಗಳು ಒಂದೇ ಇರುತ್ತೆ. ಅದರಿಂದ ಮೇಲು ಕೀಳು ಅಂತೇಳಿ ವಿಂಗಡಿಸೋದು ತಪ್ಪಲ್ವೇ? ಅಲ್ಲದೆ ಇದು ಎರಡು ಬೇರೆ ಬೇರೆ ವರ್ಣಗಳ ನಡುವೆ ನಡೆದ ವಿವಾಹ ಅಲ್ಲ, ಸಮಾನ ಧರ್ಮೀಯರಲ್ಲಿ ನಡೆದಂಥ ವಿವಾಹ. ಯಾಕಂದರೆ ಹರಳಯ್ಯನವರು ತಮ್ಮ ಪೂರ್ವಾಶ್ರಮವನ್ನು ಕಳಚಿಕೊಂಡು ಶರಣರಾಗಿದ್ದಾರೆ. ಮಧುವರಸರು ತಮ್ಮ ಪೂರ್ವಾಶ್ರಮವನ್ನು ಕಳಚಿಕೊಂಡು ದೀಕ್ಷೆಯನ್ನು ತೆಗೆದುಕೊಂಡು ಶರಣರಾಗಿದ್ದಾರೆ. ಇಬ್ಬರೂ ಲಿಂಗಾಯತರಾದ ಬಳಿಕ ಸಮಾನ ಧರ್ಮೀಯರು ಅಂದಾಗ ವರ್ಣ ವ್ಯವಸ್ಥೆ ಇವರಿಗೆ ಬಂಧಿಸುವುದಿಲ್ಲ. ಆದರೆ ಬಿಜ್ಜಳ ಈ ಮಾತಿಗೆ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ. ಚಾಡಿಕೋರರು ಬಸವಣ್ಣನವ್ರ ಬಗ್ಗೆ ಅನೇಕ ಆರೋಪಗಳನ್ನು ಮಾಡ್ತಾರೆ. ನೋಡಿ, ವಿದ್ಯೆ ಪವಿತ್ರವಾದ ವಸ್ತು, ಅದು ಎಲ್ಲ ಹೊಲೆಮಾದಿಗರ ಬಾಯಲ್ಲಿ ಕೂಡ ವಿದ್ಯಾದೇವತೆ ಸುಳಿಯೋ ರೀತಿಯಲ್ಲಿ ಮಾಡಿಬಿಟ್ರು. ಇದು ಅನ್ಯಾಯ ಅಲ್ಲವೇ? ಆಗ ಬಸವಣ್ಣವರು ಹೇಳ್ತಾರೆ, ವಿದ್ಯೆ ಎಲ್ಲರಿಗೂ ಕೂಡ ತಾಯಿ ಇದ್ದ ಹಾಗೆ, ಪ್ರತಿಯೊಬ್ಬರಿಗೂ ಬೇಕಾದಂಥದ್ದು. ಅಂದಾಗ ಯಾರಿಗೆ ವಿದ್ಯೆ ಬೇಡ?
ಗುರುಕುಲದ ಕತ್ತಲೆಯ ಕೋಣೆಯಲ್ಲಿ ವಿದ್ಯಾದೇವತೆಯನ್ನು ಇಟ್ಟುಕೊಂಡು ಇಷ್ಟು ದಿನ ಸಾಕಲಾಗ್ತಾ ಇತ್ತು. ಒಂದು ಕಡೆ ಅರಮನೆಯಲ್ಲಿ ಪಂಡಿತರ ಸೊತ್ತಾಗಿ, ಇನ್ನೊಂದು ಕಡೆ ಗುರುಮನೆಯಲ್ಲಿ ಮಡಿವಸ್ತ್ರಗಳನ್ನು ಉಟ್ಟುಕೊಂಡು ನಿಷೇಧಗಳನ್ನು ಹೇರಿಕೊಂಡು ಇರ್ತಾ ಇದ್ದ ಸಾಹಿತ್ಯ ಸರಸ್ವತಿಯನ್ನು, ವಿದ್ಯಾದೇವತೆಯನ್ನು ಎಲ್ಲರ ಮನೆಗಳ ಬಾಗಿಲಿಗೆ ತಂದರೆ ತಪ್ಪೇನು ಅಂಥೇಳಿ ಬಸವಣ್ಣನವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಚರ್ಚೆ, ವಾದ ವಿವಾದ ನಡೀತಾ ಇದೆ. ಆದರೆ ಬಿಜ್ಜಳ ಮಹಾರಾಜ ಬಹಳಷ್ಟು ಕೆರಳಿದ್ದಾನೆ. ಏಕೆಂದರೆ ಈ ಚಾಡಿಕೋರರು ಹೇಳ್ತಾ ಇದ್ದಾರೆ, ಮಹಾರಾಜ ಈ ರೀತಿಯ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡೋದ್ರಿಂದ ನಿಮ್ಮ ಸಿಂಹಾಸನಕ್ಕೆ ಕುತ್ತು ಬರುತ್ತೆ, ಜನ ಎಲ್ಲ ದಂಗೆ ಹೇಳ್ತಾರೆ, ನಿಮ್ಮ ಸಿಂಹಾಸನಕ್ಕೇ ಚ್ಯುತಿ ಬರ್ತದೆ ಅಂದಾಗ ಬಿಜ್ಜಳನು ಗಾಬರಿ ಆಗ್ತಾ ಇದ್ದಾನೆ. ಹೌದೇ, ಹಾಗಾದರೆ ಏನು ಮಾಡಬೇಕು ಅಂದಾಗ ಬಸವಣ್ಣನವರನ್ನ ಗಡೀಪಾರು ಮಾಡಬೇಕು, ಹರಳೆಯ ಮಧುವರಸರಿಗೆ ಇಂಥ ಅಪರಾಧವನ್ನು ಮಾಡಿದ್ದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೊಂಡಿ ಮಂಚಣ್ಣ ಇನ್ನಿತರ ಸಂಪ್ರದಾಯವಾದಿಗಳು ಹೇಳ್ತಾ ಇದ್ದಾರೆ. ಬಿಜ್ಜಳ ಮಹಾರಾಜ ಸಂದಿಗ್ಧತೆಗೆ ಒಳಗಾಗ್ತಾ ಇದ್ದಾನೆ. ನೀವೇ ನಿಮಗೇನು ತೋಚುತ್ತೋ ಆ ರೀತಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ. ವರ್ಣಾಂತರ ವಿವಾಹದಂಥ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದ್ದಕ್ಕಾಗಿ, ವಿವಾಹದ ನೇತೃತ್ವವನ್ನು ವಹಿಸಿದ್ದಕ್ಕಾಗಿ ಬಸವಣ್ಣನವರನ್ನು ಗಡೀಪಾರು ಮಾಡಲಾಗುತ್ತೆ. ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನು ಮೌನವಾಗಿ ಸ್ವೀಕಾರ ಮಾಡ್ತಾರೆ. ಯಾಕೆ ಅಂತಂದರೆ, ಅನುಭವ ಮಂಟಪಕ್ಕೆ ರಾಜನ ನಿರೂಪ ಬಂದಾಗ ಗಡೀಪಾರು ಶಿಕ್ಷೆಯನ್ನು ಅವರು ಮೌನವಾಗಿ ಸ್ವೀಕಾರ ಮಾಡ್ತಾರೆ. ಆಗ ಮಡಿವಾಳ ಮಾಚಿದೇವರು ವಿರೋಧಿಸ್ತಾರೆ. ಬಸವಣ್ಣ, ಇವು ಬಳೆ ತೊಟ್ಟ ಕೈಗಳಲ್ಲ, ವೀರ ಕಂಕಣವನ್ನು ಕಟ್ಟಿರುವ ಕೈಗಳು, ಖಡ್ಗವನ್ನು ಹಿಡಿದಂಥ ಕೈಗಳು. ನೀನು ಈಗ ಗಡೀಪಾರು ಶಿಕ್ಷೆಯನ್ನು ಒಪ್ಕೊಳ್ಬೇಡ, ನಾವು ನಿಂತು ಹೋರಾಟ ಮಾಡ್ತೀವಿ. ಬಿಜ್ಜಳ ಸಂಪ್ರದಾಯವಾದಿಗಳ ಚಾಡಿ ಮಾತುಗಳಿಗೆ ಮರಳಾಗ್ತಾ ಇದ್ದಾನೆ, ಇದು ಸಹನೀಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಬಸವಣ್ಣವರು ಹೇಳ್ತಾರೆ, ಮಡಿವಾಳ ಮಾಚಿದೇವರೇ, ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಬರೀಬೇಕು ಅನ್ನೋದು ನನ್ನ ಇಷ್ಟ ಇಲ್ಲ. ಆದ್ದರಿಂದ ಈಗ ಸಹನೆಯನ್ನು ತಂದುಕೊಳ್ಳೋದು ಒಳ್ಳೆಯದು. ರಕ್ತಕ್ರಾಂತಿಯಿಂದ ಯಾವ ಪ್ರಯೋಜನವೂ ಆಗಲ್ಲ. ರಕ್ತಕ್ರಾಂತಿಯಿಂದ ಅಸ್ತವ್ಯಸ್ತವಾಗುತ್ತೆ ಹೊರತು ಸಮಾಜಕ್ಕೆ ಹಿತ ಆಗಲ್ಲ. ಆದ್ದರಿಂದ ನೀವು ಸಹನೆಯನ್ನು ತಂದುಕೊಳ್ಳಿ, ನಾನು ಗಡೀಪಾರು ಶಿಕ್ಷೆಯನ್ನು ಸ್ವೀಕಾರ ಮಾಡಿ ಹೋಗ್ತೀನಿ, ಪುನಃ ಎಲ್ಲವೂ ಶಾಂತವಾದ ಮೇಲೆ ನಾನು ಬರ್ತೀನಿ. ಈ ಎಲ್ಲ ಕಾರ್ಯವಿಸ್ತಾರದ ನಾಯಕನೇ ಹೋದಾಗ ರಾಜನು ಸಮಾಧಾನಗೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಮೊದಲು ಒಂದು ಮಾತನ್ನು ಬಿಜ್ಜಳ ಬಸವಣ್ಣವ್ರಿಗೆ ಕೇಳ್ತಾನೆ. ಬಸವಣ್ಣ, ನೀವು ಒಬ್ಬ ಮುತ್ಸದ್ದಿಗಳು, ಪ್ರಧಾನ ಅಮಾತ್ಯರು, ನೀವು ಏಕೆ ಈ ಸಮಾಜ ಸುಧಾರಣೆ, ಹೊಲೆಯರ ಉದ್ಧಾರ, ಕ್ರಾಂತಿ ಇವೆಲ್ಲಕ್ಕೂ ಯಾಕೆ ತಲೆ ಕೊಡ್ತಾ ಇದ್ದೀರಾ? ಬೇಡ, ನಿಮ್ಮ ಪಾಡಿಗೆ ನೀವು ಪ್ರಧಾನಿಯ ಹುದ್ದೆಯಲ್ಲಿದ್ದೀರಿ, ಇದರ ನಿರ್ವಹಣೆಯನ್ನು ಮಾಡಿಕೊಂಡು ಇರಿ. ಆಗ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಸಿಂಗದ ನಡು ಮುರಿಯಲ್ಲ ಸಿಂಗವೇನು ಬಾತೆ, ಸಂಗ್ರಾಮದಲ್ಲಿ ವೀರನು ಉಳಿಯಲು ಅದೇನು ಬಾತೆ, ಶೃಂಗಾರದ ಮೂಗು ಉಳಿಯಲು ಅದೇನು ಬಾತೆ. ಮಹಾರಾಜ, ಸೊಂಟ ಮುರಿದ ಸಿಂಹದಿಂದ, ಸೊಂಡಿಲು ಮುರಿದ ಆನೆಯಿಂದ ಪ್ರಯೋಜನವೇನು? ಹಾಗೆ ಸೇವೆಗೆ ಅವಕಾಶವಿಲ್ಲದೆ ಇರುವಂಥ ಅಧಿಕಾರಕ್ಕಿಂತ ನಾನು ಅಧಿಕಾರವನ್ನು ಬಿಟ್ಟು ಸಾಮಾಜಿಕ ಪರಿವರ್ತನೆ ಮಾಡುವುದೇ ಶ್ರೇಯಸ್ಕರ. ಸಮಾಜ ಸೇವೆಗೆ ಅವಕಾಶವಿಲ್ಲದೆ ಇರುವ ಅಧಿಕಾರ ನನಗೆ ಬೇಡ. ಶರಣರ ಸೇವೆಯಲ್ಲಿಯೇ ನಾನು ಸಾರ್ಥಕ್ಯವನ್ನು ಕಂಡುಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಒಬ್ಬ ಚಾಡಿಕೋರ ಹೇಳ್ತಾನೆ,
ಬಿಜ್ಜಳ ಮಹಾರಾಜ ಬಸವಣ್ಣನವರ ಸೈನ್ಯ, ಜಂಗಮ ಸೈನ್ಯ ಭಾಳ ಪ್ರಭಾವಶಾಲಿಯಾಗಿ ಬೆಳೆದು ಬಿಟ್ಟಿದೆ. ಬಸವಣ್ಣನವರ ಜಂಗಮ ಸೈನ್ಯ ಪ್ರಭಾವಶಾಲಿಯಾಗಿ ಬೆಳೆದು ಬಿಟ್ಟಿದೆ. ಮುಂದೆ ನಿಮ್ಮ ಸಿಂಹಾಸನಕ್ಕೆ ಕುತ್ತು ಬಂದರೂ ಬರ್ಬೋದು. ಬಸವಣ್ಣನವರು ನಿಮ್ಮ ಸಿಂಹಾಸನದ ಆಕಾಂಕ್ಷಿಯಾಗಿದ್ದಾರೆ ಎನ್ನುವಂಥ ಸುದ್ದಿ ಇದೆ ಅಂತ ಹೇಳ್ತಾರೆ. ಆಗ ಬಸವಣ್ಣವರು ಹೇಳ್ತಾರೆ, ನೋಡಿ, ಒಂದು ಹಂಸ ಪಕ್ಷಿ ತಿಳಿಯಾದ ನೀರಿನ ಸರೋವರದಲ್ಲಿ ಮಾತ್ರ ಇರುತ್ತೆ ಹೊರತು ರಾಡಿ ನೀರಿನಲ್ಲಿ ಇರೋಲ್ಲ. ಅದು ತಿಳಿಯಾದ ನೀರನ್ನು ಕುಡಿದು ಕಮಲದ ನಾಳವನ್ನು ತಿಂದು ಸ್ವಚ್ಛಂದವಾಗಿ ವಿಹರಿಸುವಂಥ ಒಂದು ಹಂಸ ಪಕ್ಷಿ. ಅದು ಒಮ್ಮೆ ಆಕಾಶದಲ್ಲಿ ಹಾರ್ತಾ ಇತ್ತಂತೆ. ಹಾರುವಾಗ ಯಾರೋ ಭೂಮಿ ಮೇಲೆ ಒಂದು ತುಂಡು ಮಾಂಸ ಬಿದ್ದಿತ್ತಂತೆ. ಆಗ ಮಾಂಸಕ್ಕಾಗಿ ಅದು ಆಸೆ ಪಡುತ್ತೆ ಹಂಸ ಪಕ್ಷಿ ಅಂದರೆ ಎಷ್ಟು ಹಾಸ್ಯಾಸ್ಪದವೋ ಹಾಗೆ ಆಧ್ಯಾತ್ಮಿಕ ಸರೋವರದಲ್ಲಿ ಭಕ್ತಿ ಎನ್ನುವ ನೀರನ್ನು ಕುಡಿದು ಜ್ಞಾನ ಅನ್ನುವಂತಹ ನಾಳವನ್ನು ತಿಂದು ಪರಮಾರ್ಥದ ಆನಂದದಲ್ಲಿ ತೇಲಬೇಕು ಅನ್ನುವಂಥ ನನಗೆ ರಾಜ್ಯದ ಮೋಹ, ರಾಜ್ಯದ ಒಂದು ಮಮಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ಅಂದಾಗ, ನೋಡಿ ಮಹಾರಾಜ ರಾಜ್ಯಾಧಿಕಾರವನ್ನು ಮಾಂಸದ ತುಂಡಿಗೆ ಹೋಲಿಸಿಬಿಟ್ರು ಅಂತ ಹೇಳಿ ಚೀರ್ಕೊತಾ ಇದ್ದಾರೆ. ಈ ರೀತಿ ಹೇಳಿದಾಗ ಆವಾಗ ಬಸವಣ್ಣವ್ರು ಹೇಳ್ತಾರೆ, ಅಧಿಕಾರಕ್ಕೆ ಮಾತ್ರ ಅವಕಾಶ ಕೊಟ್ಟು ಸೇವೆಗೆ ಅವಕಾಶವಿಲ್ಲದೆ ಇರುವಂಥ ಅಧಿಕಾರ ನನಗೆ ಬೇಡ, ನಾನು ಇನ್ನು ನೆಮ್ಮದಿಯಿಂದ ಶರಣರ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳಿ ಪ್ರಧಾನಿಯ ಸೂಚಕವಾದಂಥ ಕತ್ತಿಯನ್ನು ಕಿರೀಟವನ್ನು ಎತ್ತಿ ಇಟ್ಟು ಆಸ್ಥಾನವನ್ನು ತೊರೆದು ಹೊರಡ್ತಾ ಇದ್ದಾರೆ. ಹೊರಟ ನಂತರ ಚಾಡಿಕೋರರು ಬಿಜ್ಜಳ ಮಹಾರಾಜನಿಗೆ ಪ್ರಚೋದನೆಯನ್ನು ನೀಡಿ ಗಡೀಪಾರು ಶಿಕ್ಷೆಯನ್ನು ವಿಧಿಸ್ತಾ ಇದ್ದಾರೆ. ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನು ಸ್ವೀಕಾರ ಮಾಡಿ ರಾಕ್ಷಸನಾಮ ಸಂವತ್ಸರದಲ್ಲಿ ಒಂದು ದಿನ ರಾತ್ರಿ ಸೂರ್ಯೋದಯವಾಗುವುದರೊಳಗಾಗಿ ಹೋಗಬೇಕು ಅನ್ನುವಂಥ ಆಜ್ಞೆಗನುಸಾರವಾಗಿ ರಾತ್ರಿ ವೇಳೆಯಲ್ಲಿ ಅವರು ಕಲ್ಯಾಣವನ್ನು ತೊರೀತಾ ಇದ್ದಾರೆ. ಅನುಭವ ಮಂಟಪದಲ್ಲಿ ಸ್ಮಶಾನ ಮೌನ ಆವರಿಸ್ಕೊಳ್ತಾ ಇದೆ. ಪಟುಪಟರ ಕಾವಲಿನಲ್ಲಿ ಬಸವಣ್ಣನವರನ್ನು ಕರೆದುಕೊಂಡು ಹೋಗಿ ಒಂದು ಗಡಿಯನ್ನು ದಾಟಿಸಿ ಬರಲಾಗ್ತಾ ಇದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹೊಕ್ರಾಣಿ ಅಂತ ಒಂದು ಊರು ಬರುತ್ತೆ. ಅದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗಾಗಿ ಈ ಹೊಕ್ರಾಣಿಯನ್ನು ದಾಟಬೇಕು ಅನ್ನೋದು ಒಂದು ಗಡಿಯನ್ನು ಗುರುತಿಸಲಾಯಿತು. ಇನ್ನೊಂದು ಬಿಜಾಪುರ ಜಿಲ್ಲಾದಲ್ಲೊಂದು ಹೊಕ್ರಾಣಿ ಅಂತ ಬರುತ್ತೆ. ಅದು ಈ ಹೊಕ್ರಾಣಿಯನ್ನು ದಾಟಿ ಒಳಗೆ ಬರತಕ್ಕದ್ದಲ್ಲ ಅನ್ನುವುದು ಒಂದು ಆಜ್ಞೆ. ಅಂದರೆ ಹೊಕ್ಕರೆ ಆಣೆ, ಹೊಕ್ಕರೆ ಆಣೆ ಅನ್ನುವ ಪದ ಹೊಕ್ರಾಣಿ ಅಂತಾಗಿದೆ. ಈಗ ಸದ್ಯಕ್ಕೆ ಹೊಕ್ರಾಣೆ ಹೋಗಿ ಹೊಕ್ರಾಣಿ ಅಂತಾಗಿದೆ. ಹೀಗೆ ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನು ಸ್ವೀಕಾರ ಮಾಡಿ ಅವರು ಹೊರಡ್ತಾರೆ. ಆದ್ದರಿಂದ ಕೆಲವರು ಆರೋಪ ಕೊಡ್ತಾರೆ, ಏನಪ್ಪ ಅಂದರೆ, ನೋಡ್ರಿ, ಶರಣರನ್ನು ಮದುವೆ ಮಾಡಿಸ್ಬಿಟ್ರು ಬಸವಣ್ಣವರು, ಶರಣರನ್ನ ಸಂಕಷ್ಟಕ್ಕೆ ದೂಡಿ ಅವರು ಕೂಡಲ ಸಂಗಮಕ್ಕೆ ಯಾಕೆ ಹೋಗಬೇಕಾಗಿತ್ತು ಅಂತ. ಆದ್ದರಿಂದ ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಅವರಿಗೆ ಗಡೀಪಾರು ಶಿಕ್ಷೆ ಆಯಿತು. ಒಂದು ವಚನದಲ್ಲಿ ಹೇಳಿದ್ದಾರೆ, ಅರಸು ಮುನಿದ ಮೇಲೆ ನಾಡೊಳಗೆ ಇರಬಾರದು ಅಂತ ಒಂದು ಮಾತು ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಏನು ಹೇಳ್ತಾರೆ ಗೊತ್ತೇನು? ಜಜ್ಜನೇ ಜರಿದೆನು, ಜಜ್ಜನೇ ಜರಿದೆನು, ಬಿಬ್ಬನೇ ಬಿರಿದೆನು, ಬಿಬ್ಬನೇ ಬಿರಿದೆನು, ನಾನೊಬ್ಬನೇ ಉಳಿದೆನು, ನಾನೊಬ್ಬನೇ ಉಳಿದೆನು ಅಂತಾರೆ. ಅಂದರೆ ತುಂಬ ವಿಷಾದದಿಂದ ಅನಿವಾರ್ಯವಾದಂಥ ಪರಿಸ್ಥಿತಿಗೆ ಒಳಪಟ್ಟು ಬಸವಣ್ಣನವರು ಈ ರೀತಿಯಾಗಿ ಒಬ್ಬರೇ ಬರಬೇಕಾಯಿತು ಅನ್ನೋದಕ್ಕೆ ಈ ವಚನ ದಾಖಲೆ ಆಗಿದೆ. ಆದ್ದರಿಂದ ಬಸವಣ್ಣನವರಿಗೆ ಗಡೀಪಾರಾಗಿದ್ದು ನಿಜ ಅನ್ನೋದಕ್ಕೆ ವಚನಗಳಲ್ಲಿಯೇ ನಮಗೆ ಅನೇಕ ಒಂದು ದಾಖಲೆಗಳು ಸಿಗ್ತಾ ಇವೆ. ಕೂಡಿಸಿದ ಮಂಟಪವ, ಹಾಡಿಸಿದ ಶಿವಮಥವ, ನಾಡ ಶರಣರಿಗೆ ತಿಳಿಸಿದನು ಬಸವಯ್ಯ, ಹೂಡುವರು ಕದನ ವಾದಿಗಳು. ಗಡೀಪಾರು ಶಿಕ್ಷೆ ಬರ್ತಿದ್ದಾಗೇ ಬಸವಣ್ಣನವರು ಎಲ್ಲರನ್ನೂ ಶರಣರನ್ನು ಅವಸರವಾಗಿ ಕೂಡಿಸಿದರು. ಅವರು ಹೇಳಿದರು, ಸಂಪ್ರದಾಯವಾದಿಗಳು ಕೆರಳಿದ್ದಾರೆ, ಆದ್ದರಿಂದ ಏನು ಅನಾಹುತ ಕಾದಿದೆಯೋ ಗೊತ್ತಿಲ್ಲ, ಅದಕ್ಕಾಗಿ ನೀವುಗಳು
ಭಾಳ ಎಚ್ಚರಿಕೆಯಿಂದ ಈ ಧರ್ಮವನ್ನು ಕಾಯಬೇಕು. ಶಿವಯೋಗಿ ಮಗಬಾರೋ ಶಿವಪುತ್ರ ಚನ್ನಬಸವ, ಶಿವನಾಣೆ ಚನ್ನ ಬಸವಣ್ಣ ಕಲ್ಯಾಣ ಶಿವಗಳ ಸಬಾರೋ ಮಂಟಪಕ್ಕೆ. ಆಗ ಕರೆದು ಚನ್ನಬಸವಣ್ಣನವರಿಗೆ ಆಶೀರ್ವಾದವನ್ನು ನೀಡಿ, ಚನ್ನಬಸವಣ್ಣ, ನಿನ್ನ ಎಳೆಯ ಹೆಗಲ ಮೇಲೆ ದೊಡ್ಡ ಭಾರವನ್ನು ನಾನು ಹೊರಿಸ್ತಾ ಇದ್ದೀನಿ, ನೀನು ಸಮರ್ಥನಿದ್ದೀಯಾ ಅಂಥೇಳಿ ನನಗೆ ಗೊತ್ತು. ಅದಕ್ಕಾಗಿ ಈ ಒಂದು ಶರಣರನ್ನು ರಕ್ಷಣೆ ಮಾಡಬೇಕು, ಅನುಭವ ಮಂಟಪವನ್ನು ಕಾಯಬೇಕು ಮತ್ತು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು. ಏಕೆಂದರೆ ಅನುಭವ ಮಂಟಪ ಅನ್ನುವಂಥ ಜೇನುಗೂಡಿನಲ್ಲಿ ನಮ್ಮ ನೇತೃತ್ವದಲ್ಲಿ 300 ಜನ ಶರಣರು ಅನ್ನುವಂತಹ ಜೇನ್ನೊಣಗಳು ಸಂಗ್ರಹಿಸಿಟ್ಟಿರುವಂಥ ವಚನ ಸಾಹಿತ್ಯ ಅನ್ನುವ ಜೇನುತುಪ್ಪ ನಮ್ಮೆಲ್ಲರ ಅಮೂಲ್ಯ ಆಸ್ತಿ. ಅದು ನನ್ನ ಪ್ರಾಣ ಇದ್ದ ಹಾಗೆ. ಆದ್ದರಿಂದ ವಚನ ಸಾಹಿತ್ಯದ ರಕ್ಷಣೆ ನನ್ನ ಪ್ರಾಣ ರಕ್ಷಣೆ ಅಂತ ಹೇಳಿ ನೀವೆಲ್ಲರೂ ಕೂಡಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು. ಏಕೆಂದರೆ ಸಾಹಿತ್ಯ ಉಳಿದ್ರೆ ಮುಂದೆ ನಮ್ಮ ತತ್ವಗಳು ಉಳಿತವೆ. ಎಲ್ಲರ ಒಂದು ಪರಿಶ್ರಮದ ಫಲ ಸಾಹಿತ್ಯದಲ್ಲಿ ಇದೆ ಅಂತ ಹೇಳಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಕರೆದು ಆಶೀರ್ವದಿಸಿ ಹರಸಿ ಒಪ್ಪಿಸಿ ಬಸವ, ವರ ಚನ್ನ ಬಸವ ಶರಣರಿಗೆ ಕಂಟಕದ ಹುರಿಯಾಳೋ ಕಾಯೋ ಹೊಸಮತವ. ನಾವು ಕಟ್ಟಿರುವ ಹೊಸ ಧರ್ಮವನ್ನು ನೀವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಸನ್ನದ್ಧರಾಗಿ ಈಗ ಬಂದಿರುವಂತಹ ಒಂದು ಸಂಕಷ್ಟವನ್ನು ಎದುರಿಸಬೇಕು ಅಂತ ಹೇಳಿ ಬಸವಣ್ಣನವರು ತಿಳಿಸ್ತಾ ಇದ್ದಾರೆ. ಬಸವ ಹೋಗಲು ಭೂಮಿ ಕಸವಾಗಿ ಸುಖವುಂಟೆ, ಮಸಣಾತು ಕಲ್ಯಾಣ ಮಂತ್ರಿಗಳೇ ಬಸವಗದಿಕ ಮಂತ್ರಿ ಇನ್ನುಂಟೆ. ಬಿಜ್ಜಳನಿಗೆ ತುಂಬ ಚಿಂತೆ ಆಗ್ತಾ ಇದೆ. ಬಸವಣ್ಣನವರನ್ನು ಗಡೀಪಾರು ಮಾಡಿದ್ದು ಅವನ ಅಂತರಾತ್ಮಕ್ಕೆ ವಿರುದ್ಧವಾಗಿ. ಅದಕ್ಕಾಗಿ ಅವನಂತಾರೆ, ಬಸವ ಹೋಗಲು ಭೂಮಿ ಕಸವಾಯಿತು ಸುಖವುಂಟೆ, ಮಸಣಾಯಿತು ಕಲ್ಯಾಣ ಪಟ್ಟಣ ಸ್ಮಶಾನದಂತೆ ಕಾಣ್ತಾ ಇದೆ. ಮಂತ್ರಿಗಳೇ, ಬಸವಣ್ಣನಿಗಿಂತ ಉತ್ತಮರಾದ ಮಂತ್ರಿಗಳು ಸಿಗಲಿಕ್ಕೆ ಸಾಧ್ಯವೇ? ಚಿಂತಿಸಿದ ಬಿಜ್ಜಳನು ಕುಂತಲ್ಲಿ ನಿಂತಲ್ಲಿ ಬಂತು ಕೊನೆಯಿನ್ನೂ ರಾಜ್ಯಕ್ಕೆ ಮುಂದೆನಗೆ ಇಂಥ ಮಂತ್ರಿಗಳು ಸಿಗಬಹುದೇ? ಬಿಜ್ಜಳ ಸ್ವಭಾವತಃ ಒಳ್ಳೆಯವನು, ಆದರೆ ಬಹಳ ಬೇಗನೆ ಚಾಡಿಕೋರರ ಮಾತಿಗೆ ಬಲಿಯಾಗ್ತಾ ಇದ್ದ. ಅದು ಅವನ ಒಂದು ದೌರ್ಬಲ್ಯ. ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಚಿಂತೆ ಮಾಡಿ ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇರುವಾಗಲೇ ಕೊಂಡಿ ಮಂಚಣ್ಣ ಮುಂತಾದವರು ಹೇಳ್ತಾರೆ, ಈ ಮದುವೆಯಲ್ಲಿ ಭಾಗಿಯಾದಂಥ ಶರಣರೇನಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಇಲ್ಲದೇ ಇದ್ದರೆ ಇಡೀ ಸಮಾಜವೇ ದಂಗೆ ಎದ್ದು ಬಿಡುತ್ತೆ. ಇಂಥ ಕಠೋರವಾದಂಥ ಅಪರಾಧವನ್ನು ಮಾಡಿದಾರವರು, ಅದಕ್ಕಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಬಿಜ್ಜಳನಿಗೆ ಹೇಳ್ತಾ ಇದ್ದಾರೆ. ಹರಳಯ್ಯ ಮಧುವರಸ ಹೊರಬೀಗರಾದುದಕ್ಕೆ ದುರ್ನಡತೆಯುಂಟೆ ಬೇರಿನ್ನು ಬಿಜ್ಜಳನೆ ಕರೆತರಿಸಿ ದಂಡಿಸು ಅವರನ್ನು ಕರೆಸಿ ನೀನು ದಂಡಿಸಬೇಕು. ಇಲ್ಲದೇ ಇದ್ದರೆ ಜನಗಳು ಸಮಾಧಾನವನ್ನು ತಾಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶರಣರು ನಡೆದರು ಬೇಗ ಹರಳ ಶರಣರ ಬಳಿಗೆ, ಕರೆದಿರುವ ದೊರೆಯು ಮಧುವರಸ ಹರಳಯ್ಯ ಬರಬೇಕು ಬೇಗ ಅರಮನೆಗೆ. ಬಿಜ್ಜಳನು ಸೇವಕರನ್ನು ಅಟ್ತಾ ಇದ್ದಾನೆ. ಶರಣರು ನಡೆದರು ಬೇಗ ಶರಣರ ಬಳಿಗೆ ಹೋಗ್ತಾ ಇದ್ದಾರೆ. ಕರೆದಿರುವ ದೊರೆಯು ಮಧುವರಸ ಹರಳಯ್ಯ, ಮಹಾರಾಜರು ಹೇಳಿ ಕಳಿಸಿದ್ದಾರೆ, ಬರಬೇಕು ಬೇಗ ಅರಮನೆಗೆ ನೀವು ಬರಬೇಕು ಅಂತ ಹೇಳಿ ಕರೀತಾ ಇದ್ದಾರೆ. ಉರದ ಲಿಂಗಕ್ಕೆ ನಮಿಸಿ ಹರನ ಪೂಜೆಯ ಮುಗಿಸಿ. ಆಗ ಶರಣರು ಇಷ್ಟಲಿಂಗಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮುಗಿಸ್ತಾ ಇದ್ದಾರೆ. ಗುರುವೇ ಬಸವಯ್ಯ ಸಲಹೆಂದು ಮಧುವರಸ ಹರಳಯ್ಯ ಬಂದರು ಅರಮನೆಗೆ. ಬಸವಣ್ಣ ರಕ್ಷಿಸು ಅಂತ ಹೇಳಿ ಹರಳಯ್ಯ ಮಧುವರಸ ಅರಮನೆಗೆ ಬರ್ತಾ ಇದ್ದಾರೆ. ಬಂದಾಗ ಮಹಾರಾಜ ಕೇಳ್ತಾ ಇದ್ದಾನೆ, ಎಲ್ಲವ ಮಧುವರಸಯ್ಯ
ಕುಲದಲ್ಲಿ ಹಾರುವನು. ಹೊಲೆಯನಿಗೆ ಹೆಣ್ಣ ಕೊಡಬೇಕೆ ಕುಲಗೇಡಿ ಕಲಿಸುವೆನು ಪಾಠ ನಿನಗಿದಕ್ಕೆ. ಕೆಲವೋ ಮಧುವರಸಯ್ಯ, ನೀನು ನೋಡಿದರೆ ಶ್ರೇಷ್ಠವಾದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು. ಆ ಹೊಲೆಯನಿಗೆ ಹೆಣ್ಣನ್ನು ಕೊಡುವಂಥ ದಾರ್ಢ್ಯವನ್ನು ನೀನು ತೋರಿದೆ. ಆದ್ದರಿಂದ ಕುಲಗೇಡಿ ನಿನಗೆ ಪಾಠವನ್ನು ಕಲಿಸ್ತಾ ಇದ್ದೀನಿ ಅಂತೇಳಿ ರಾಜ ಕೆರಳುತ್ತಾ ಇದ್ದಾನೆ. ಹೊಲಸು ತಿಂಬುವ ಹೊಲೆಯ ಹೊಲಬಿಲ್ಲದವ ಹೊಲೆಯ, ನೆಲೆಸಲು ಹುಸಿ ನುಡಿಯು ಎದೆಯೊಳಗೆ ಹೊಲೆಯ ಅರಸ, ಹೊಲೆಯರೆನ್ನುವರೇ ಶರಣರಿಗೆ. ರಾಜ, ಯಾರು ಹೊಲೆಯರು? ಯಾರು ಹೊಲಸನ್ನು ತಿಂತಾರೋ, ತಿನ್ನಬಾರದನ್ನು ತಿಂತಾರೋ ಅವರು. ಒಂದು ಶರಣರ ಮಾರ್ಗವನ್ನು ತುಳಿದೇ ಇದ್ದವರು ಹೊಲೆಯರು. ಯಾರು ಸುಳ್ಳನ್ನು ಹೇಳ್ತಾರೋ ಅವರು ಹೊಲೆಯರು. ಅಂಥ ಹೊಲೆತನ ಶರಣ ಹರಳಯ್ಯನವರಲ್ಲಿ ಇಲ್ಲ. ಅವರು ನಿಜವಾದ ಶರಣರು, ದೇವರನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡವರು. ಅವರನ್ನು ಹೊಲೆಯರು ಅಂತಾರೆ ಎಲ್ಲಾದ್ರೂ. ಕೂಳ ಬಿಜ್ಜಳರಾಯ ತಾಳಲಾರದೆ ಕೋಪ, ಕೀಳಿಸಿದ ಕಣ್ಣ ನಿಂತಲ್ಲೇ ನಿಲ್ಲದಲೆ ಗಾಳಕವರನ್ನು ಎಳೆಸಂದ. ಬಿಜ್ಜಳ ರಾಜ ಕೆರಳಿ ಕೂಳ ಬಿಜ್ಜಳರಾಯ ತಾಳಲಾರದೆ ಕೋಪ, ತುಂಬ ಕೋಪಕ್ಕೆ ಒಳಗಾದ. ಕೀಳಿಸಿದ ಕಣ್ಣ ನಿಂತಲ್ಲೇ, ಅವರ ಕಣ್ಣುಗಳನ್ನು ಕೀಳಿಸಿದ, ನಿಲ್ಲದಲೆ ಗಾಳಕವರನ್ನು ಎಳೆಸೆಂದ. ಎಳೆಸುತ್ತಲಿ ಬೀದಿಯಲ್ಲಿ ಬಳಲಿಸುತ್ತಲಿಬ್ಬರನ್ನು, ಹಳಿದು ಶೂಲಕ್ಕೆ ಏರಿಸಲು ಶಿವನೆಂದು ನಲಿಮೆಯಲ್ಲಿ ಜೀವ ನೀಗಿದರು. ಎಳೆಸುತ್ತಲಿ ಬೀದಿಯಲ್ಲಿ ಅವರನ್ನು ಬೀದಿಯಲ್ಲಿ ಎಳೆಸ್ತಾ ಬಳಲಿಸುತ್ತ ಇಬ್ಬರನ್ನು ಹಳಿದು ಶೂಲಕ್ಕೆ ಏರಿಸಲು ಶಿವನೆಂದು ನಲಿಮೆಯಲ್ಲಿ ಜೀವ ನೀಗಿದರು. ಈ ರೀತಿ ಅವರನ್ನು ಎಳೆ ಊಟಗೆ ಶಿಕ್ಷೆಗೆ ಒಳಪಡಿಸಿದ್ರು. ಇದರಲ್ಲಿ ಬೀದಿಯಲ್ಲಿ ಎಳೆಸಿದ್ರು ಅಂತ ಬರುತ್ತೆ, ಆನೆ ಕಾಲಿಗೆ ಕಟ್ಟಿ ಎಳೆಸಿದ್ರು ಅಂತ ಬರುತ್ತೆ. ಯಾವುದೇ ಇರಲಿ, ಯಾವುದು ಮುಖ್ಯ ಅಲ್ಲ. ಒಟ್ಟು ಮರಣದಂಡನೆ ವಿಧಿಸಿದ್ರು ಅನ್ನೋದು ಭಾಳ ಮುಖ್ಯ. ಈ ರೀತಿಯಾಗಿ ಶರಣರ ವಧೆ, ಬಸವಣ್ಣನವರು ಹೊರಟ ನಂತರ ಶರಣರ ವಧೆ ಆಗ್ತಾ ಇದೆ. ಶರಣರ ವಧೆ ಆದಾಗ ಊರಲ್ಲೆಲ್ಲ ಭಾಳಷ್ಟು ಒಂದು ಗದ್ದಲ ಉಂಟಾಗ್ತಾ ಇದೆ. ಮಾದರಸು ಹರಳಯ್ಯ ಹೋದ ದಿನ ಶಿವನಡಿಗೆ, ಮಾದರಸು ಹರಳಯ್ಯ ಹೋದ ದಿನ ಶಿವನಡಿಗೆ, ಬೀದಿ ಬೀದಿಗಳು ಕಿಡಿಕಾರಿ ಕಲ್ಯಾಣ ಗಾದಿ ಹೌಹಾರಿ ತಳಮಳಿಸಿ. ಮಧುವರಸ ಹರಳಯ್ಯ ಯಾವಾಗ ಅವರ ವಧೆ ಆಯಿತೋ ಇಡೀ ಊರು ದಂಗೆ ಎದ್ದು ಬಿಡ್ತು. ಬೀದಿ ಬೀದಿಗಳು ಕಿಡಿಕಾರಿ ಕಲ್ಯಾಣ ಗಾದಿ ಹೌಹಾರಿ ತಳಮಳಿಸಿ. ಇಂಥ ಒಂದು ಸಂದರ್ಭದಲ್ಲಿ ಇಡೀ ಊರಿನಲ್ಲಿ ಯಾವಾಗ ಒಂದು ಗಲಾಟೆ ಹೇಳ್ತಾ ಇದೆಯೋ, ಎದ್ದಂಥ ಸನ್ನಿವೇಶದಲ್ಲಿ ಬಂಧನದಲ್ಲಿ ಇದ್ದಂಥ ಸಾಮಂತರು, ಜಗದೇವ, ಮಲ್ಲಣ್ಣ, ಬೊಮ್ಮಣ್ಣ ಅನ್ನುವಂಥ 3 ಸಾಮಂತರು ಕಾರಾಗೃಹದಲ್ಲಿ ಇದ್ದರು. ಅವರು ಕಾರಾಗೃಹದಲ್ಲಿ ಇದ್ದ ಕಾರಣ ಏನಂದರೆ, ಚಾಲುಕ್ಯ ರಾಜ್ಯವನ್ನು ಬಿಜ್ಜಳ ವಶ ಮಾಡಿಕೊಂಡು ತೈಲಪ ಚಕ್ರವರ್ತಿಯನ್ನು ಮೂಲೆ ಗುಂಪು ಮಾಡಿದ್ದ. ಇದರ ವಿರುದ್ಧ ದಂಗೆ ಎದ್ದಿದ್ರು ಜಗದೇವ, ಮಲ್ಲಣ್ಣ, ಬೊಮ್ಮಣ್ಣ. ಬಿಜ್ಜಳ ಅವರ ದಂಗೆಯನ್ನು ಅಡಗಿಸಿ ಅವರನ್ನು ಕಾರಾಗೃಹದಲ್ಲಿ ಇಟ್ಟಿದ್ದ. ಯಾವಾಗ ಊರೊಳಗೆ ಗದ್ದಲ ನಡೀತೋ ಅಂಥ ಸನ್ನಿವೇಶದಲ್ಲಿ ಎಲ್ಲ ಕಡೆಯಲ್ಲಿ ಅಸ್ತವ್ಯಸ್ತತೆ ಉಂಟಾಗಿ ಇವರು ಕಾರಾಗೃಹದಿಂದ ತಪ್ಪಿಸ್ಕೊಂಡು ಬಂದರು. ಜಗದೇವ ಅವರ ಮನೆಗೆ ಹೋಗ್ತಾನಂತೆ. ಹೋದಾಗ ಅವರ ತಾಯಿ, ವಯಸ್ಸಾದ ಅಜ್ಜಿ, ಹೋಗಿ ಅಮ್ಮ ಊಟ ಕೊಡು ಅಂತ ಕೇಳಿದ್ನಂತೆ. ಆವಾಗ ತಾಯಿ ನೆಲದ ಮೇಲೆ ಅನ್ನವನ್ನು ಹಾಕಿದ್ಲಂತೆ. ಹಾಕಿ, ಯಾಕೆ ಅಂದರೆ, ನೀವು ನಾಯಿಗಿಂತಲೂ ಕೀಳು, ಬಸವಣ್ಣನವರ ಗಡೀಪಾರ ಆಯಿತು, ಶರಣರಿಗೆ ಎಳೆ ಊಟ ಶಿಕ್ಷೆ ಆಯಿತು, ಇಷ್ಟೆಲ್ಲ ಅನ್ಯಾಯಗಳು ನಡೆದರೂ ಕೂಡ ಇನ್ನೂ ಸಹಿಸ್ಕೊಂಡು ನೀವೆಲ್ಲ ಸುಮ್ಮನೆ ಇದ್ದೀರಿ ಅಂದರೆ ನೀವೆಲ್ಲರೂ ಕೂಡ ಹೇಡಿಗಳಲ್ಲಿ ಹೇಡಿಗಳು, ನಿಮಗೆ ತಟ್ಟೆಯಲ್ಲಿ ನಾನು ಊಟವನ್ನು ಕೊಡೋದಿಲ್ಲ ಅಂತ ಮೂದಲಿಸಿದ್ಲಂತೆ. ಆಗ ಜಗದೇವ ಸಿಟ್ಟಿಗೆದ್ದು ದೀವಟಿಗೆಯರ ವೇಷದಲ್ಲಿ ಹೋಗಿ ಅರಮನೆಯಲ್ಲಿ ಚಿಂತಾಕ್ರಾಂತನಾಗಿದ್ದಂಥ ಬಿಜ್ಜಳನಿಗೆ ಬೆನ್ನಿನಲ್ಲಿ
ಈಟಿಯನ್ನು ನೆಟ್ಟು ಅವನನ್ನು ವಧೆ ಮಾಡ್ತಾ ಇದ್ದಾನೆ. ಬಿಜ್ಜಳನ ಸಾವಿನೊಡನೆ ಮತ್ತಷ್ಟು ಉದ್ವಿಗ್ನ ಸ್ಥಿತಿ ಊರಲ್ಲಿ ನಿರ್ಮಾಣವಾಗ್ತದೆ. ಆ ಉದ್ದೇಶಕ್ಕಾಗಿ ಬಸವಣ್ಣನವರು ಹೇಳಿದರು, ಬಿಜ್ಜಳ ಸುರಕ್ಷಿತವಾಗಿರೋ ತನಕ ಶರಣರಿಗೆ ರಕ್ಷಣೆ ಇರುತ್ತೆ, ಆದ್ದರಿಂದ ಬಿಜ್ಜಳನಿಗೆ ಜೀವಕ್ಕೆ ಅಪಾಯ ಉಂಟು ಮಾಡಬೇಡ್ರಿ ಅಂತ ಹೇಳಿದರು. ಆದರೂ ಕೂಡ ಜಗದೇವ, ಮಲ್ಲಣ್ಣ, ಬೊಮ್ಮಣ್ಣ ಬಿಡಲಿಲ್ಲ. ಚಾಲುಕ್ಯ ರಾಜ್ಯವನ್ನು ಮೋಸದಿಂದ ಆಕ್ರಮಿಸಿಕೊಂಡಂಥ ಬಿಜ್ಜಳನನ್ನು ಅವರು ವಧೆ ಮಾಡೇ ಬಿಟ್ಟರು. ಅದಕ್ಕಾಗಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳಿದ್ದಾರೆ, ಅರಸು ವಿಚಾರ ಶಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ. ಒಬ್ಬ ಜಂಗಮದ ಅಭಿಮಾನದಿಂದ ಚಾಲುಕ್ಯ ರಾಜ್ಯನ ಆಳ್ವಿಕೆ ತೆಗೆಯಿತ್ತು, ಸಂದಿತ್ತು ನಿಮ್ಮ ಕವಳಿಗೆಗೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆದ್ದರಿಂದ ಬಿಜ್ಜಳನ ವಧೆ ಆಯಿತು. ಊರಲ್ಲೆಲ್ಲ ಉದ್ವಿಗ್ನ ಪರಿಸ್ಥಿತಿ ಬಂತು. ಆಗ ಮಾಧವರಾಯ ಅನ್ನುವಂಥ ಸೇನಾಧಿಪತಿ ಏನು ಮಾಡ್ತಾ ಇದ್ದಾನೆ, ಶರಣರನ್ನು ಕಂಡಲ್ಲಿ ಕೊಲ್ರಿ ಅನ್ನುವಂಥ ಆಜ್ಞೆಯನ್ನು, ಮಾರ್ಷಲ್ ಆರ್ಡರ್ನ ಕೊಡ್ತಾ ಇದ್ದಾನೆ. ಜೊತೆಗೆ ವಚನ ಸಾಹಿತ್ಯವನ್ನು ನಾಶ ಮಾಡಬೇಕು ಅನ್ನುವಂಥ ಪಣ ತೊಡ್ತಾ ಇದ್ದಾರೆ. ಯಾಕಂದರೆ ಶರಣರು ಇದ್ದರೆ ಎಷ್ಟು ವರ್ಷಗಳ ಕಾಲ ಇರ್ಬೋದು, ಆದರೆ ಸಾಹಿತ್ಯ ಉಳಿಬಾರ್ದು. ಸಾಹಿತ್ಯ ಉಳಿದ್ರೆ ಮತ್ತೆ ಕ್ರಾಂತಿಕಾರಿ ವಿಚಾರಗಳು ಮತ್ತೆ ಸಮಾಜದಲ್ಲಿ ಉಳಿತವೆ. ಆದ್ದರಿಂದ ಸಾಹಿತ್ಯವನ್ನು ನಾಶ ಮಾಡಬೇಕು ಅಂತ ಹೇಳಿ ಪಣ ತೊಡ್ತಾರೆ. ಅಂಥ ಸನ್ನಿವೇಶದಲ್ಲಿ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವರು, ಅಕ್ಕನಾಗಲಾಂಬಿಕೆ ಇವರೆಲ್ಲರೂ ಕೂಡ ಸಾಹಿತ್ಯವನ್ನು ಕಲ್ಯಾಣದಿಂದ ಹೊರಗೆ ಸಾಗಿಸಲಿಕ್ಕೋಸ್ಕರ ಅನೇಕ ಉಪಾಯಗಳನ್ನು ಮಾಡ್ತಾ ಇದ್ದಾರೆ. ಮಡಿವಾಳ ಮಾಚಿದೇವರು ಮಹಾದ್ವಾರವನ್ನು ಕಾಯುವಂಥ ಬಾಗಿಲು ಕಾಯುವವನಿಗೆ ಹೇಳಿ ಸಾಹಿತ್ಯವನ್ನು ಹೊರಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಒಪ್ಪಿಗೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ರಾತ್ರೋರಾತ್ರಿ ಸಾಹಿತ್ಯವನ್ನು ಗಂಟು ಕಟ್ಟಿಕೊಂಡು ಮುಖ್ಯ ಶರಣರು ತಲೆ ಮೇಲೆ ಹೊತ್ತುಕೊಂಡು, ಕುದುರೆ ಮೇಲೆ ಇಟ್ಟುಕೊಂಡು, ಎತ್ತಿನ ಗಾಡಿಗಳಲ್ಲಿ ಹಾಕ್ಕೊಂಡು, ಬೆನ್ನಿಗೆ ಕಟ್ಟಿಕೊಂಡು ಸಾಹಿತ್ಯವನ್ನು ಹೊರಗೆ ಸಾಗಿಸ್ತಾ ಇದ್ದಾರೆ. ಕೋಟೆ ಬಾಗಿಲನ್ನು ತೆಗೆದು ಕಾವಲುಗಾರ ಸಹಾಯವನ್ನು ಮಾಡ್ತಾ ಇದ್ದಾನೆ. ಮಡಿವಾಳ ಮಾಚಿದೇವರು, ಅಕ್ಕನಾಗಲಾಂಬಿಕೆ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಸಾಹಿತ್ಯ ಮುಂದಕ್ಕೆ ಸಾಗ್ತಾ ಇದೆ. ಮರುದಿನ ಬಿಜ್ಜಳನ ಅಳಿಯನಾದಂಥ ಅಳಿಯ ಬಿಜ್ಜಳ ತನ್ನ ಮಾವನ ಕೊಲೆಯಾದಂಥ ಸುದ್ದಿಯನ್ನು ಕೇಳಿ ಬರ್ತಾ ಇದ್ದಾನೆ. ಅವನು ಉದ್ರಿಕ್ತನಾಗ್ತಾ ಇದ್ದಾನೆ. ಕೋಪಗೊಂಡು ಶರಣರ ಬೆನ್ನು ಹತ್ತಬೇಕು ಅಂತ ಹೇಳಿ ಸೈನ್ಯವನ್ನು ಕಳಿಸಿಕೊಡ್ತಾ ಇದ್ದಾನೆ. ಶರಣರು ಆದಷ್ಟು ಬೇಗ ಮುಂದಕ್ಕೆ ಹೋಗ್ತಾರೆ. ಇಂದಿನ ಬೆಳಗಾವಿ ಜಿಲ್ಲೆಯ ಕಾದರವಳ್ಳಿ ಎಂಬಲ್ಲಿ ಮೊದಲನೇ ಕಾಳಗ ಆಗುತ್ತೆ. ಮೊದಲನೇ ಕಾಳಗದಲ್ಲಿ ಶರಣರಿಗೆ ಬಹಳ ಪೆಟ್ಟಾಗುತ್ತೆ. ಏಕೆಂದರೆ ಮುಗ್ಧರಾದ ಶರಣರು ಸೈನ್ಯದೊಡನೆ ಶಸ್ತ್ರಾಸ್ತ್ರಗಳೊಡನೆ ಹೋರಾಟ ಮಾಡಲಿಕ್ಕಾಗಲ್ಲ, ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗ್ತಾ ಇದೆ. ಅಷ್ಟರಲ್ಲಿ ಗೋವಾದ ರಾಜರು ತಮ್ಮ ಸೈನ್ಯವನ್ನು ಕಳಿಸ್ಕೊಡ್ತಾ ಇದ್ದಾರೆ. ರಾಜಪ್ಪ ಅನ್ನುವಂಥ ಒಬ್ಬ ಸೇನಾಧಿಪತಿಯ ನೇತೃತ್ವದಲ್ಲಿ ಗೋವೆಯ ಕದಂಬರು ಸೈನ್ಯವನ್ನು ಕಳಿಸಿಕೊಡ್ತಾ ಇದ್ದಾರೆ. ಗುಡ್ಡಾಪುರದ ದಾನಮ್ಮ ತಾಯಿ, ಗಣಾಚಾರ ಸಂಗಣ್ಣ ಮುಂತಾದವರ ನೇತೃತ್ವದಲ್ಲಿ ಆಕೆಯೂ ಕೂಡ ಸೈನ್ಯವನ್ನು ಕಳಿಸಿಕೊಡ್ತಾ ಇದ್ದಾಳೆ. ಶರಣರಿಗೆ ಸ್ಥಳೀಯ ಜನ ಸಾಕಷ್ಟು ನೆರವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಮುರುಗೋಡು ಎಂಬಲ್ಲಿ ಎರಡನೇ ಯುದ್ಧ ಆಗ್ತದೆ. ಎರಡನೇ ಯುದ್ಧದಲ್ಲಿ ಶರಣರಿಗೆ ಗೆಲುವಾಗ್ತಾ ಇದೆ. ಶರಣರಿಗೆ ಗೆಲುವಾದಾಗ ಸಾಹಿತ್ಯವನ್ನು ಮುಂದಕ್ಕೆ ಸಾಗಿಸ್ತಾ ಇರ್ತಾರೆ. ಇಲ್ಲಿ ಶರಣರು ತಡೆದು ಯುದ್ಧವನ್ನು ಮಾಡ್ತಾ ಇರ್ತಾರೆ, ಸೈನ್ಯವನ್ನು ತಡೀತಾ ಇರ್ತಾರೆ. ಸಾಹಿತ್ಯವನ್ನು ಮುಂದಕ್ಕೆ ಕೆಲವು ತಂಡಗಳವರು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ತಗೊಂಡೋಗಿ ಉಳುವಿಯ ದುರ್ಗಮ ಅರಣ್ಯದ ಗವಿಗಳಲ್ಲಿ ಅವುಗಳನ್ನು ರಕ್ಷಣೆ ಮಾಡ್ತಾರೆ, ಬಚ್ಚಿ ಇಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ದಾರಿಯುದ್ದಕ್ಕೂ ಬರುವಾಗ ಅವರು
ಹಳ್ಳಿಗಳಲ್ಲಿಯೂ ಕೂಡ ಸಾಹಿತ್ಯವು ಮನೆ ಮನೆಗಳಲ್ಲಿ ಉಳಿಯಲಿ ಅಂತೇಳಿ ಹಂಚಿಕೊಂಡು ಬಂದಿರ್ತಾರೆ. ಹೀಗಾಗಿ ಪುನಃ ಚನ್ನಬಸವಣ್ಣವರ ನೇತೃತ್ವದಲ್ಲಿ ಉಳಿವಿಗೆ ಬರ್ತಾ ಇದ್ದಾರೆ. ಚನ್ನಬಸವಣ್ಣವರ ನೇತೃತ್ವದಲ್ಲಿ ಪುನಃ ಮಹಾಮನೆ ಪ್ರಾರಂಭವಾಗ್ತಾ ಇದೆ. ಮಹಾಮನೆ ಪ್ರಾರಂಭವಾಗಿ ಪುನಃ ಭಕ್ತಿಯ ದಾಸೋಹದ ಕಾರ್ಯ ಅಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಉಳಿವಿಯ ದುರ್ಗಮ ಅರಣ್ಯದಲ್ಲಿ ಅನುಭವ ಮಂಟಪ ನಡೀತಾ ಇದೆ. ಹರಭಜನೆ ಗುರು ಸೇವೆ ಉರುತರದಿ ಮಾಡುತ್ತಲಿ ಶರಣಗಣ ಕೂಡಿ ಉಳಿವೆಯಳು ಶರಣಗಣ ಕೂಡಿ ಉಳಿವೆಯಳು ಮರುದಿನವೇ ಮೆರೆಸಿದರು ತತ್ವ ಮಂಟಪವ. ಪುನಃ ಬಂದು ಹರಭಜನೆ ಗುರು ಸೇವೆ ಉರುತರದಿ ಮಾಡುತ್ತಲಿ ಶರಣಗಣ ಕೂಡಿ ಉಳಿವೆಯಳು. ಉಳಿವೆಯ ದುರ್ಗಮ ಅರಣ್ಯದಲ್ಲಿಯೇ ಮತ್ತೆ ಶರಣರು ಅನುಭವ ಮಂಟಪವನ್ನು ನಡೆಸ್ತಾ ಇದ್ದಾರೆ, ತತ್ವ ಮಂಟಪವನ್ನು ನಡೆಸ್ತಾ ಇದ್ದಾರೆ. ಚನ್ನಬಸವೇಶ್ವರನು ಉನ್ನತಾನುಭಾವಿಗಳು ಚಿನ್ಮಯವಾಯಿತು ಆ ಉಳಿವೆ ಚಿನ್ಮಯವಾಯಿತು ಆ ಉಳಿವೆ ಲಿಂಗಿಗಳ ಕನ್ಯೆ ಭಕ್ತಿಯ ಗೂಡಾತು. ಪುನಃ ಶರಣಸತಿ ಲಿಂಗಪತಿ ಭಕ್ತಿಯು ಪುನಃ ಅಲ್ಲಿ ಬೆಳಗ್ತಾ ಇದೆ. ಆ ರೀತಿ ಉಳಿವಿ ಒಂದು ಸುಕ್ಷೇತ್ರವಾಯಿತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕಡೆ ಬಸವಣ್ಣನವರು ಗಡೀಪಾರಾಗಿ ಹೋದ್ರಲ್ಲ, ಸುಮಾರು 3 ತಿಂಗಳ ಕಾಲ ಅವರು ಅನುಷ್ಠಾನವನ್ನು ಮಾಡಿದರು. ಶ್ರಾವಣ ಶುದ್ಧ ಪಂಚಮಿಯ ದಿನ ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿಯ ದಿನ ಇಷ್ಟಲಿಂಗ ಪೂಜೆಗೆ ಕುಳಿತುಕೊಂಡಿದ್ದಾರೆ. ಆಗ ಅವರಿಗೆ ಪರಮಾತ್ಮನಿಂದ ಒಂದು ಆದೇಶ ಬರ್ತಾ ಇದೆ. ಬಸವಣ್ಣ, ನೀನು ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿತು, ಇನ್ನು ನೀನು ನನ್ನಲ್ಲಿ ಒಂದಾಗು ಅನ್ನುವಂಥ ಲಿಂಗದೇವನ ಆದೇಶವನ್ನು ದಿವ್ಯವಾಣಿಯನ್ನು ಕೇಳ್ತಾ ಇದ್ದಾರೆ. ಕೇಳಿದಾಗ ಅಂದು ಮಂಗಳವಾರ ಬಸವಣ್ಣನವರು ತಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಹೃದಯ ಕಮಲಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ. ಅದು ದೇದೀಪ್ಯಮಾನವಾಗಿ ಜ್ಯೋತಿಯಾಗಿ ಬೆಳಗ್ತಾ ಇದೆ ಮತ್ತು ಮೇಲಕ್ಕೆ ಏರಿಸ್ತಾ ಇದ್ದಾರೆ. ಆಜ್ಞಾಚಕ್ರಕ್ಕೆ ಬಂದು ಪ್ರಕಾಶವನ್ನು ನೀಡ್ತಾ ಇದೆ. ಸಹಸ್ರಾರಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಪಶ್ಚಿಮ ಚಕ್ರದ ಕವಾಟವನ್ನು ಬಿಚ್ಚಿ ತಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡ್ತಾ ಇದ್ದಾರೆ. ಇದು ಬಸವಣ್ಣನವರ ಒಂದು ವಚನದಲ್ಲಿ ನಾವು ನೋಡುವಂತಹ ಅನುಭವ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು, ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಇಡೀ ತಮ್ಮ ಜೀವನದ ಸಿಂಹಾವಲೋಕನವನ್ನು ಮಾಡ್ಕೋತಾ ಇದ್ದಾರೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು, ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ. ಈ ರೀತಿಯಾಗಿ ಬಸವಣ್ಣನವರು ಹೇಳಿ ತಮ್ಮ ಒಂದು ಪ್ರಾಣವಾಯುವನ್ನು ಪ್ರಕೃತಿಯಲ್ಲಿ ಬೆರೆಸಿ ಆತ್ಮವನ್ನು ಪರಮಾತ್ಮನಲ್ಲಿ ಬೆರೆಸಿ ಉರಿಯುಂಡ ಕರ್ಪೂರದಂತೆ ಸಮುದ್ರವನ್ನು ಬೆರೆದ ನದಿಯಂತೆ ಪರಮಾತ್ಮನಲ್ಲಿ ಬಯಲಾಗ್ತಾ ಇದ್ದಾರೆ. ಹೀಗಿರುವಾಗ ಮುಖ್ಯವಾಗಿ ಅನೇಕರು ಬಸವಣ್ಣನವರು ಹೇಗೆ ಐಕ್ಯರಾದರು ಅನ್ನೋದ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ. ಬಸವಣ್ಣನವರು ಹೇಗೆ ಲಿಂಗೈಕ್ಯರಾದರು ಅನ್ನೋದ್ರ ಬಗ್ಗೆ ಅನೇಕರು ಅನೇಕ ರೀತಿಯ ತಪ್ಪು ಕಲ್ಪನೆಗಳನ್ನು ಬಿತ್ತುತ್ತಾ ಇದ್ದಾರೆ. ಕೆಲವು ಸಾಹಿತಿಗಳು ಬಸವಣ್ಣವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ನಾಟಕವನ್ನು ಬರೋದು, ಮತ್ತು ಕೆಲವರು ಇಲ್ಲ ಬಸವಣ್ಣವ್ರದ್ದು ವಧೆ ಆಯಿತು, ಅವರು ಕ್ರಾಂತಿಕಾರಿ ವಿಚಾರಗಳನ್ನು ಹೇಳಿದ್ದಕ್ಕಾಗಿ ಅವರ ವಧೆ ಆಯಿತು ಅಂಥೇಳಿ ಮತ್ತೆ ಕೆಲವು ಸಾಹಿತಿಗಳು ಬರಿತಾ ಇದ್ದಾರೆ. ಇವೆರಡೂ ತಪ್ಪು ಕಲ್ಪನೆಗಳೇ. ಯಾಕಂದರೆ ಒಂದು ವೇಳೆ
ಎಲ್ಲಿಯಾದರೂ ವಧೆ ಆಗಿದ್ದರೆ ಆ ಜಾಗವನ್ನು ಅವರ ಭಕ್ತರು ಖಂಡಿತ ಉಳಿಸ್ಕೊಂಡು ಬರ್ತಾಯಿದ್ರು. ನಾವು ಬೀದರ್ ಜಿಲ್ಲೆಯಿಂದ ಕೂಡಲ ಸಂಗಮಕ್ಕೆ ಬರೋ ತನಕ ದಾರಿ ಉದ್ದಕ್ಕೂ ದಂಡಗೊಂಡ ಬಸವಣ್ಣನ ಗುಡಿಗಳು ಅಂತ ಬರ್ತಾವೆ. ದಂಡಗೊಂಡ ಬಸವಣ್ಣನ ಗುಡಿಗಳು ಇದು ಸ್ಪಷ್ಟವಾಗಿ ಹೇಳ್ತದೆ, ಗಡೀಪಾರಿನ ದಂಡವನ್ನು ಕೊಂಡಂಥ ಬಸವಣ್ಣನ ಗುಡಿಗಳು. ಅಂದರೆ ಗಡೀಪಾರು ಶಿಕ್ಷೆಯನ್ನು ಸ್ವೀಕಾರ ಮಾಡಿ ಏನು ಪ್ರಯಾಣ ಮಾಡ್ಕೊಳ್ತಾ ಬಂದ್ರಲ್ಲ, ದಾರಿಯಲ್ಲಿ ಅಲ್ಲಲ್ಲೇ ಅವರ ಒಂದು ಗುಡಿಗಳನ್ನು ಕಟ್ಟಿ ಜನ ಊರುಗಳಲ್ಲಿ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇದು ಒಂದು ನಮಗೆ ಸಾಕ್ಷಿದೆ. ಹೀಗಿದ್ದಾಗ ಒಂದು ವೇಳೆ ಎಲ್ಲಾದರೂ ವಧೆ ಆಗಿದ್ದರೆ ಆ ಜಾಗವನ್ನು ಕಾಯ್ಕೋತಾ ಇರಲಿಲ್ವೇ ಜನ? ಏನು ನಾವು ನೋಡ್ತೀವಿ, ಹುತಾತ್ಮರಾಗೋದೇನು ತಪ್ಪಲ್ಲ. ಇವತ್ತು ಒಂದು ವೇಳೆ ಒಲಿಸಲ್ಪಟ್ಟಿದ್ರೂ ಕೂಡ ನಾವೇನು ನಾಚಿಕೆ ಪಡೋ ಕಾರಣ ಇಲ್ಲ. ಯೇಸು ಕ್ರಿಸ್ತ ಹುತಾತ್ಮನಾಗಿಲ್ವೇ? ಸೋಕ್ರಟೀಸ್ ಹುತಾತ್ಮನಾಗಿಲ್ವೇ? ಮಹಾತ್ಮ ಗಾಂಧೀಜಿ ಹುತಾತ್ಮರಾಗಿಲ್ವೇ? ಆದ್ದರಿಂದ ನಾವೇನು ಅದ್ರ ಬಗ್ಗೆ ಸಂಕೋಚ ಪಡೋವಂಥ ಕಾರಣ ಏನೂ ಇಲ್ಲ. ಇನ್ನು ಆತ್ಮಹತ್ಯೆ ಮಾಡಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅವಕಾಶ ಏನು ಬಸವಣ್ಣವರಿಗೆ ಇಲ್ಲ. ಯಾಕಂದರೆ ಅದರ ಅವಶ್ಯಕತೆ ಅವರಿಗಿಲ್ಲ. ಮತ್ತು ಅವರು ಕಡೆ ಕ್ಷಣದ ತನಕವೂ ಕೂಡ ವಚನಗಳನ್ನು ಬರೆದಿದ್ದಾರೆ. ಆ ವಚನಗಳಲ್ಲಿ ಯಾವುದಾದ್ರೂ ಉದ್ವೇಗ, ಭಯ, ಯಾರಾದರೂ ಶತ್ರುಗಳು ಬರ್ತಾರೆ ಅಂತಲೋ ಅಲ್ಲ ಇನ್ನೇನಾದರೂ ಭಾಳ ತೊಂದರೆ ಇದೆ ಅಂತಲೋ ಅದು ಯಾವುದೂ ಕೂಡ ಕಾಣಬರ್ತಾ ಇಲ್ಲ. ಆದ್ದರಿಂದ ಒಂದು ಭಯವನ್ನಾಗಲಿ ಉದ್ವೇಗವನ್ನಾಗಲಿ ನಾವು ವಚನಗಳಲ್ಲಿ ಕಾಣಲ್ಲ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಅಗತ್ಯ ಬಸವಣ್ಣವ್ರಿಗೇನು ಬರಲಿಲ್ಲ. ಕಡೆ ದಿನಗಳಲ್ಲಿ ಪ್ರಶಾಂತವಾದ ರೀತಿಯಲ್ಲಿ ಅವರು ಅನುಷ್ಠಾನವನ್ನು, ತಪಸ್ಸನ್ನು ಮಾಡ್ತಾ ಇದ್ದಾರೆ. ಮತ್ತು ಕಡೆಯ ಕ್ಷಣದ ತನಕವೂ ಕೂಡ ವಚನಗಳನ್ನು ಬರೆದಿದ್ದಾರೆ. ಅಂದಾಗ ವಿನಾಕಾರಣ ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ? ಹಾಗಾದರೆ ಹೇಗಾಗಿರಬೇಕು ಅಂದರೆ, ಬಸವಣ್ಣನವರು ಇಚ್ಛಾಮರಣಿಗಳಿದ್ದರು. ಆದ್ದರಿಂದ ಅನವಶ್ಯಕವಾಗಿ ಊಹೆಗಳನ್ನು ಮಾಡೋದು ಸರಿಯಲ್ಲ. ಹಾಗಾದರೆ ಹೇಗೆ ಲಿಂಗೈಕ್ಯರಾಗಿದ್ದಾರೆ ಅಂತಂದರೆ, ಅವರು ಇಚ್ಛಾಮರಣಿಗಳಾಗಿದ್ದರು. ಇಚ್ಛಾಮರಣಿ ಅಂದರೆ ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಿ ಆತ್ಮ ಪಕ್ಷಿಯನ್ನು ಯಾವಾಗ ಬೇಕಾದರೂ ಬಿಡುಗಡೆ ಮಾಡುವಂತಹ ಸಾಮರ್ಥ್ಯ ಇತ್ತು. ಗೂಡಿನ ಪಕ್ಷಿ ಬೇರೆ, ಪಂಜರದ ಪಕ್ಷಿ ಬೇರೆ. ಗೂಡಿನ ಪಕ್ಷಿ ಯಾವಾಗ ಬೇಕಾದರೂ ಹಾರಿ ಹೊರಗೆ ಹೋಗಬಲ್ಲದು, ಯಾವಾಗ ಬೇಕಾದರೂ ಹಾರಿ ಒಳಗೆ ಬರಬಲ್ಲ, ಗೂಡಿನ ಒಳಗೆ ಬರಬಲ್ಲದು. ಪಂಜರದ ಪಕ್ಷಿ ಹಾಗಲ್ಲ. ಹಾಗೆ ಸಾಮಾನ್ಯ ಜನ ಪಂಜರದ ಪಕ್ಷಿಗಳಿದ್ದಾಗಿರ್ತಾರೆ. ಬಸವಣ್ಣನವರು ಗೂಡಿನ ಪಕ್ಷಿ ಇದ್ದಾಗಿದ್ದರು. ಯಾವಾಗ ಬೇಕಾದರೂ ತಮ್ಮ ಆತ್ಮಪಕ್ಷಿಯನ್ನು ಈ ದೇಹದಿಂದ ಬಿಡುಗಡೆ ಮಾಡುವಂಥ ಯೋಗ ಸಾಮರ್ಥ್ಯ ಅವರಿಗಿತ್ತು. ಆದ್ದರಿಂದ ಅವರು ಇಚ್ಛಾಮರಣಿಯಾಗಿ ದೇಹವನ್ನು ಬಿಟ್ಟಿದ್ದಾರೆ. ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಪಶ್ಚಿಮ ಚಕ್ರದ ಕವಾಟವನ್ನು ಬಿಚ್ಚಿ ಅದರ ಮೂಲಕವಾಗಿ ತಮ್ಮ ಆತ್ಮವನ್ನು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ 10 ವಚನಗಳು ಗುರು ಬಸವಣ್ಣನವರನ್ನು ಪರಿಚಯಿಸ್ತಾ ಇದ್ದಾವೆ. ಆದ್ದರಿಂದ ಲಿಂಗೈಕ್ಯರಾದರು ಅಂತಂದರೆ ಲಿಂಗವನ್ನು ಸೀಳಿಕೊಂಡು ಹೋದರು ಅಂತಲೂ ಅರ್ಥ ಅಲ್ಲ. ಅದು ಸಿನಿಮಾ ಮತ್ತು ನಾಟಕದ ಸ್ಟೇಜಲ್ಲಿ ಮಾತ್ರ ಸಾಧ್ಯ. ಶಿಲಾಲಿಂಗವನ್ನು ಸೀಳ್ಕೊಂಡು ಯಾರೂ ಹೊಲಗೋಗ್ಲಿಕ್ಕೆ ಸಾಧ್ಯ ಇಲ್ಲ. ಲಿಂಗೋದ್ಭವ ಅಂದರೆ ಹುಟ್ಟೋದು, ಲಿಂಗೈಕ್ಯ ಅಂದರೆ ಸಾಯೋದು. ಆದರೆ ಒಂದು ಪವಿತ್ರವಾದ ಭಾಷೆ. ನಾವೀಗ ಊಟ ಆಯ್ತೇನ್ರಿ ಅಂತ ಸ್ವಾಮಿಗಳು ಕೇಳಲ್ಲ, ಪ್ರಸಾದವಾಯ್ತೆ ಅಂತೀವಿ. ಊಟಕ್ಕೇ ಒಂದು ಡಿವೈನ್ ಲ್ಯಾಂಗ್ವೇಜ್ ಪ್ರಸಾದ. ಹಾಗೆ ಸತ್ರು ಅನ್ನೋದಿಲ್ಲ, ಲಿಂಗೈಕ್ಯರಾದರು ಅಂತೀವಿ. ಇದು ಶರಣ ಧರ್ಮದ ಒಂದು ಪ್ರಕ್ರಿಯೆ. ಹಾಗೆ ಬಸವಣ್ಣನವರು ಯೋಗ ಮುದ್ರೆಯಿಂದ ಲಿಂಗೈಕ್ಯರಾಗ್ತಾ ಇದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ನಮ್ಗೆ ಇನ್ನೊಂದು ಬಲವಾದ ಸಾಕ್ಷಿ ಇದೆ.
ಅದು ತಾಯಿ ನೀಲಮ್ಮನ ವಚನ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ. ಈ ಒಂದು ಪದ್ಯದಲ್ಲಿ ತಾಯಿ ನೀಲಮ್ಮನವರು ಅತ್ಯಂತ ಸರಳವಾಗಿ ಹೇಳ್ತಾರೆ, ಒಡೆಯ ಸಂಗಮನೋಳು ಅಡಗಿದರಂತೆ. ಅಲ್ಲಿ ಕೃಷ್ಣಾ ನದಿ, ಅದರ ಈ ಕಡೆ ದಂಡೆ ಮೇಲೆ ಬಸವಣ್ಣವರು ಇದ್ದಾರೆ, ಆ ಕಡೆ ದಂಡೆಗೆ ತಾಯಿ ನೀಲಮ್ಮನವರು ಬಿಟ್ಟಿದ್ರು. ಪ್ರವಾಹ ಭಾಳ ಇದ್ದಿದ್ದರಿಂದ ನದಿಯನ್ನು ದಾಟ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ನೀಲಮ್ಮ ತಾಯಿ ಅವರಿಗೆ. ಹೀಗಾಗಿ ಕೃಷ್ಣಾ ನದಿಯ ಆಚೆ ಕಡೆ ದಂಡೆ ಮೇಲೆ ಬಿಟ್ಟು ಅವರು ಕಾಯ್ತಾ ಇದ್ರು. ಬಸವಣ್ಣವ್ರು ಲಿಂಗೈಕ್ಯರಾದಾಗ ಶ್ರಾವಣ ಪಂಚಮಿ ಅವತ್ತು ನದಿ ಪೂರ್ಣ ಪ್ರಮಾಣದ ಪ್ರವಾಹದಿಂದ ಕೂಡಿರ್ತದೆ. ಆದರೂ ಭಾಳ ಕಷ್ಟಪಟ್ಟುಕೊಂಡು ಹಡಪದ ಅಪ್ಪಣ್ಣನವರು ಬಸವಣ್ಣವ್ರು ಲಿಂಗೈಕ್ಯರಾದ ಸುದ್ದಿಯನ್ನು ಮುಟ್ಟಿಸೋದಕ್ಕೋಸ್ಕರ ನದಿಯ ಆ ಕಡೆ ದಂಡೆಗೆ ಹೋಗ್ತಾರೆ. ನೀಲಮ್ಮನವರು ಕೂಡ ಈ ಕಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ದೋಣಿ ಸಾಗೋದಿಲ್ಲ. ಹೀಗಾಗಿ ದೋಣಿ ಸಾಗಲಾರದಕ್ಕೆ ಪುನಃ ಹೋಗಿ ನದಿ ದಂಡೆ ಮೇಲೆ ಬಿಡ್ತಾ ಇದ್ದಾರೆ. ಆದ್ದರಿಂದ ತಾಯಿ ನೀಲಮ್ಮನವರು ಹೇಳ್ತಾ ಇದ್ದಾರೆ, ಅಪ್ಪ ಅಣ್ಣಯ್ಯಗಳು ಕರೆಯಲು ಬಂದಿಹರು, ಕಪ್ಪಡಿ ಸಂಗಮನಾಥ ಕೇಳೋ. ಹಡಪದ ಅಪ್ಪಣ್ಣನವರು ಕರೆಯಲಿಕ್ಕೆ ಬಂದಿದ್ದಾರೆ. ಒಡೆಯ ಸಂಗಮನಗಳು ಬೆರೆದನಂತೆ, ತಡ ಮಾಡದೆ ಹೋಗಿ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ, ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ. ಗುರು ಬಸವಣ್ಣನವರು ಕೂಡಲೇ ಸಂಗಮಕ್ಕೆ ಬಂದ ನಂತರ ಕೆಲವು ಕಾಲ ತಪೋಮಗ್ಧರಾಗಿ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಅಂದು ನಳನಾಮ ಸಂವತ್ಸರದ ಶ್ರಾವಣ ಮಾಸದ ಶುದ್ಧ ಪಂಚಮಿಯ ದಿನನಿತ್ಯ ತಾವು ಪೂಜೆ ಮಾಡ್ತಾ ಇದ್ದಂಥ ಕಲ್ಲಿನ ಗವಿಯಲ್ಲಿ ಬಸವಣ್ಣನವರು ಹೋಗಿ ಪೂಜಾಸಕ್ತರಾಗಿ ಕುಳಿತುಕೊಳ್ತಾ ಇದ್ದಾರೆ. ಪರಮಾತ್ಮನಿಂದ ಒಂದು ವಾಣಿ ಆಗ್ತಾ ಇದೆ, ಬಸವಣ್ಣ ನೀನು ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿತು, ಇನ್ನು ನೀನು ನನ್ನಲ್ಲಿ ಒಂದಾಗು. ತುಂಬ ಸಂತೋಷ ಆಗ್ತಾ ಇದೆ. ಪರಮಾತ್ಮನ ಇಚ್ಛೆಯಂತೆ ಈ ಮರ್ತ್ಯಲೋಕದಲ್ಲಿ ಬಾಳಿಯಾಗಿದೆ. ಈಗ ಅವನೊಡನೆ ಬೆರೆಯುವ ಕರೆ ಬಂದಾಗ ಅವರ ಮನಸ್ಸು ಹರ್ಷದಿಂದ ನರ್ತಿಸ್ತಾ ಇದೆ. ಸುಪ್ರಭಾತದಲ್ಲಿ ಪೂಜೆಗೆ ಕುಳಿತುಕೊಂಡವರು ಕುಂಡಲಿನಿ ಶಕ್ತಿಯನ್ನು ಮೇಲಕ್ಕೇರಿಸಿಕೊಂಡು ಅದು ಹೃದಯ ಕಮಲಕ್ಕೆ ಬಂದು ತಾಗಿದಾಗ ಅಪಾರವಾದ ಆನಂದವಾಗ್ತಾ ಇದೆ. ಕುಂಡಲಿನಿ ಶಕ್ತಿ ಇನ್ನೂ ಮೇಲಕ್ಕೇರಿ ಆಜ್ಞಾಚಕ್ರಕ್ಕೆ ಬಂದಾಗ ದಿವ್ಯ ಪ್ರಕಾಶದ ದರ್ಶನವಾಗ್ತಾ ಇದೆ. ಅದು ಸಹಸ್ರಾರವನ್ನು ಏರಿ ಪಶ್ಚಿಮ ಚಕ್ರವನ್ನು ತಾಗ್ತಾ ಇದೆ. ಪಶ್ಚಿಮ ಚಕ್ರದ ಬಾಗಿಲು ತೆಗೆದು ಜೀವಾತ್ಮವನ್ನು ಪರಮಾತ್ಮನಲ್ಲಿ ವಿಲೀನ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಇಚ್ಛಾಮರಣಿಯಾಗಿದ್ದರು. ಅಪ್ರತಿಮವಾದಂಥ ಯೋಗ ಸಾಧಕರಾಗಿ ಯೋಗ ಸಿದ್ಧಿಯನ್ನು ಪಡೆದುಕೊಂಡು ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಿಕೊಂಡಿದ್ದವರಾಗಿದ್ದರು. ಹೀಗಾಗಿ ಯಾವಾಗ ಬೇಕಾದರೂ ಕೂಡ ಅವರು ತಮ್ಮ ಒಂದು ಆತ್ಮವನ್ನು ಈ ದೇಹದಿಂದ ವಿಸರ್ಜನೆ ಮಾಡುವಂಥ ಸಾಮರ್ಥ್ಯವನ್ನು ಅವರು ಹೊಂದಿದ್ದರು. ಆದ್ದರಿಂದ ನಾವು ನೋಡ್ತಿದ್ದೀವಿ, ಅವರು ಗೂಡಿನ ಪಕ್ಷಿಯಾಗಿದ್ದರೆ ಹೊರತು ಪಂಜರದ ಪಕ್ಷಿಯಾಗಿರಲಿಲ್ಲ. ಪಂಜರದ ಪಕ್ಷಿ ಪಂಜರ ತೆಗೆದಾಗ ಮಾತ್ರ ಹೊರಗಡೆ ಹಾರುತ್ತೆ.
ಗೂಡಿನ ಪಕ್ಷಿ ಹಾಗಲ್ಲ, ಯಾವಾಗ ಬೇಕಾದರೂ ಹಾರಿ ಒಳಗಡೆ ಬರಬಲ್ಲದು, ಯಾವಾಗ ಬೇಕಾದರೂ ಹಾರಿ ಹೋಗಬಲ್ಲದು. ಅದೇ ರೀತಿಯಲ್ಲಿ ಅವರ ಜೀವಾತ್ಮವನ್ನು ಯಾವಾಗ ಬೇಕಾದರೂ ವಿಸರ್ಜನೆ ಮಾಡುವಂಥ ಯೋಗ ಸಿದ್ಧಿಯನ್ನು ಅವರು ಪಡೆದುಕೊಂಡಿದ್ದರು. ಅದನ್ನು ಪ್ರಯೋಗಿಸಿ ಈಗ ಇಚ್ಛಾಮರಣಿಯಾಗಿ ಪ್ರಾಣವನ್ನು ವಿಸರ್ಜಿಸ್ತಾ ಇದ್ದಾರೆ. ಬಸವಣ್ಣನವರ ಐಕ್ಯದ ಬಗ್ಗೆ ಅನೇಕ ರೀತಿಯ ತಪ್ಪು ಕಲ್ಪನೆಗಳನ್ನು ಸಾಹಿತಿಗಳು ಬಿತ್ತುತ್ತಾ ಇದ್ದಾರೆ. ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಒಂದೇ ಅಲ್ಲ, ಇದು ತಾತ್ವಿಕವಾದ ಸಾಹಿತ್ಯ ಮತ್ತು ದಾರ್ಶನಿಕ ಅನುಭಾವಿಕ ಸಾಹಿತ್ಯ. ತತ್ವಜ್ಞಾನ ಮತ್ತು ದರ್ಶನಶಾಸ್ತ್ರಗಳ ಒಂದು ಸಂಪರ್ಕವಿಲ್ಲದೆ ಕೇವಲ ಸಾಹಿತ್ಯ ದೃಷ್ಟಿಯಿಂದ ಚಿಂತನೆ ಮಾಡುವವರಿಗೆ ಅನೇಕ ಆಧ್ಯಾತ್ಮಿಕ ವಿಷಯಗಳು ತಿಳಿಯೋದಿಲ್ಲ. ಹೀಗಾಗಿ ಅನೇಕ ಆಧುನಿಕ ಸಾಹಿತಿಗಳು ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡ್ರು, ನೀರಿಗೆ ಬಿದ್ದರು ಅಂಥೇಳಿ ಬರೆಯೋದು, ಇನ್ನು ಕೆಲವರು ಆವೇಶದಿಂದ ಅವರು ವಧಿಸಲ್ಪಟ್ಟರು ಅಂತ ಹೇಳಿ ಬರೆಯೋದು, ಇಂಥ ಎಲ್ಲ ಹುಚ್ಚುಚ್ಚಾರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದನೇದಾಗಿ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇನೂ ಬಂದಿರಲಿಲ್ಲ. ಏಕೆಂದರೆ ನಿರಾಶೆ ಅವ್ರ ಜೀವನದಲ್ಲಿ ಎಂದೂ ಇಲ್ಲ. ವೀರತ್ವ ಅನ್ನುವಂಥದ್ದು, ತತ್ವನಿಷ್ಠೆ ಅನ್ನೋದು, ಜೀವನೋತ್ಸಾಹ ಅವರಲ್ಲಿ ಸದಾಕಾಲ ತುಂಬಿ ತುಳುಕುವಂಥದ್ದು. ಅಂದಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪ್ರಮೇಯ ಏನೂ ಇಲ್ಲ. ಇನ್ನು ಶತ್ರುಗಳು ಯಾರೂ ಅವರು ಬೆನ್ನತ್ತಿ ಬರಲಿಲ್ಲ. ಏಕೆಂದರೆ ಸಾಹಿತ್ಯವನ್ನು ತೆಗೆದುಕೊಂಡು ಉಳುವಿಯ ಕಡೆಗೆ ಹೋಗ್ತಾ ಇದ್ದಂಥ ಸೈನ್ಯವನ್ನು, ಉಳುವಿ ಕಡೆಗೆ ಹೋಗ್ತಾ ಇದ್ದಂಥ ಶರಣರನ್ನು ಬಿಜ್ಜಳನ ಸೈನ್ಯ ಬೆನ್ನು ಹತ್ತಿತೆ ಹೊರತು ಬಸವಣ್ಣನವರ ಹಿಂದೆ ಬಂದಂಥ ಯಾವ ಕುರುಹು ಕೂಡ ಇಲ್ಲ. ನಾವು ನೋಡ್ತೀವಿ, ಒಂದು ವೇಳೆ ಯಾವುದಾದ್ರೂ ಸ್ಥಳದಲ್ಲಿ ಬಸವಣ್ಣನವರ ವಧೆ ಆಗಿದ್ದರೆ ನಾವೇನು ಸಂಕೋಚ ಪಡಲ್ಲ, ಮುಜುಗರನೂ ಪಡಲ್ಲ. ಯಾಕಂದರೆ ಜಗತ್ತಿನಲ್ಲಿ ಅನೇಕ ಮಹಾತ್ಮರು ಹುತಾತ್ಮರಾಗಿದ್ದಾರೆ. ಯೇಸು ಕ್ರಿಸ್ತ ಹುತಾತ್ಮರಾಗಿಲ್ವೇ? ಸೋಕ್ರಟೀಸ್ ಆಗಿಲ್ವೇ? ಮಹಾತ್ಮ ಗಾಂಧೀಜಿ ಆಗಿಲ್ವೇ? ಸತ್ಯವನ್ನು ಪ್ರತಿಪಾದನೆ ಮಾಡುವವರಿಗೆ ಸಂಪ್ರದಾಯ ಯಾವಾಗಲೂ ತೊಂದರೆಯನ್ನು ಕೊಡುತ್ತೆ ಅನ್ನೋದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂಥ ಸಂಗತಿ. ಆದ್ದರಿಂದ ಒಂದು ವೇಳೆ ಬಸವಣ್ಣನವರು ತಮ್ಮ ಕ್ರಾಂತಿಕಾರಿ ವಿಚಾರಗಳಿಗಾಗಿ ವಧಿಸಲ್ಪಟ್ಟರೆ ನಾವೇನು ಸಂಕೋಚ ಪಡಲ್ಲ. ಆದರೆ ಸುಳ್ಳನ್ನು ಬರೆಯಬಾರದು. ಯಾಕಂದರೆ ಒಂದು ವೇಳೆ ನಿಜವಾಗಲೂ ವಧೆನೇ ಆಗಿದ್ದರೆ ಆ ಜಾಗವನ್ನು ಅವರ ಅನುಯಾಯಿಗಳು ಒಂದು ಸ್ಮಾರಕ ಅಂತ ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು. ಬೀದರ್ ಜಿಲ್ಲೆಯಿಂದ ಹಿಡಿದು ಕೂಡಲ ಸಂಗಮದವರೆಗೆ ಅಲ್ಲಲ್ಲೇ ದಂಡಗೊಂಡ ಬಸವಣ್ಣನ ಗುಡಿಗಳು ಅಂತ ಬರ್ತವೆ. ದಂಡಗೊಂಡ ಯಾವ ದಂಡ? ಗಡೀಪಾರಿನ ದಂಡ. ಗಡೀಪಾರಿನ ದಂಡವನ್ನು ಹೊಂದಿದಂಥ ಬಸವಣ್ಣನವರ ಗುಡಿಗಳು ಉದ್ದಕ್ಕೂ ಬರ್ತವೆ. ಅಂದರೆ ಒಂದು ವೇಳೆ ವಧಿಸಲ್ಪಟ್ಟಿದ್ರೆ ಖಂಡಿತ ಜನಗಳು ಸ್ಮಾರಕವನ್ನು ಮಾಡಿ ಇಟ್ಟುಕೊಳ್ತಾ ಇದ್ದರು. ಆದ್ದರಿಂದ ಇವೆರಡೂ ತಪ್ಪು ಅಭಿಪ್ರಾಯಗಳು. ಇನ್ನು ಭಾವುಕ ಭಕ್ತರು ಏನು ಹೇಳ್ತಾರೆ ಅಂದರೆ, ಸಂಗಮೇಶ್ವರ ಲಿಂಗದಿಂದ ಶಿವನ ಉದ್ಭವ ಆದ, ಬಸವಣ್ಣನವರು ಹೋಗಿ ಬೇಡಿಕೊಂಡ್ರು, ಶಿವ ಒಪ್ಪಿಕೊಂಡು ಒಳಗಡೆ ಹೋಗ್ಬಿಟ್ಟ ಅಂತ ಫೋಟೋ ಬರೆಸ್ಬಿಡ್ತಾರೆ. ಜನ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಕಲಾವಿದರು ಕೂತ್ಕೊಂಡು ಫೋಟೋ ಬರೆದುಬಿಟ್ರೆ ಅದನ್ನೇ ಸತ್ಯ ಅಂತ ತಿಳ್ಕೊತಾರೆ. ಇನ್ನು ಕೆಲವರು ಲಿಂಗವ ಸೀಳಿಬಿಡ್ತು, ಅದರೊಳಗೆ ಬಸವಣ್ಣವ್ರು ಹೋಗ್ಬಿಟ್ರು, ಲಿಂಗೈಕ್ಯ. ಇವೆಲ್ಲ ನಾಟಕದ ಸ್ಟೇಜ್ ಮೇಲೆ ಸಿನಿಮಾ ಒಂದು ಸೆಟ್ಟಲ್ಲಿ ಸಾಧ್ಯನೇ ಹೊರತು ವಾಸ್ತವಿಕವಾಗಿ ಸಾಧ್ಯವಿಲ್ಲ. ಶಿಲಾಲಿಂಗ ಅದು ತೆರ್ಕೊಳ್ಳೋದಿಲ್ಲ, ಮುಚ್ಕೊಳ್ಳೋದಿಲ್ಲ. ಅಂದಾಗ ಇಲ್ಲಿ ಲಿಂಗೈಕ್ಯ ಅಂದರೆ ಇದು ಒಂದು ಲಿಂಗಾಯತ ಧರ್ಮದ ವಿಶೇಷವಾದಂಥ ಟೆಕ್ನಿಕಲ್ ಟರ್ಮ್, ತಾತ್ವಿಕವಾದಂಥ ಒಂದು ಪ್ರಕ್ರಿಯೆ. ಈಗ ನಾವು ಸ್ವಾಮಿಗಳನ್ನು ಕೇಳುವಾಗ ನಿಮ್ಮದು ಊಟ ಆಯ್ತೇನ್ರಿ ಅಂತ ಕೇಳಲ್ಲ, ಪ್ರಸಾದವಾಯ್ತೆ ಅಂತೀವಿ.
ಊಟಕ್ಕೆ ಬರ್ರಿ ಅಂತ ಕರೆಯಲ್ಲ, ಪ್ರಸಾದಕ್ಕೆ ಬರ್ರಿ ಅಂತೀವಿ. ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಊಟವನ್ನು ಪ್ರಸಾದ ಅಂತ ಕರೆಯೋದು ಸ್ವಾಭಾವಿಕ. ಅದೇ ರೀತಿಯಲ್ಲಿ ಸಾವನ್ನು ಲಿಂಗೈಕ್ಯ ಅಂತ ಕರೆಯೋದು ಕೂಡ ಸ್ವಾಭಾವಿಕ. ಆದ್ದರಿಂದ ಲಿಂಗೈಕ್ಯ ಅನ್ನೋದಕ್ಕೆ ಇನ್ನೇನೋ ವಿಪರೀತವಾದ ಅರ್ಥವನ್ನು ಬೇರೆ ಕಡೆಯಲ್ಲಿ ಮಾಡಬಾರ್ದು. ಮತ್ತು ಬಸವಣ್ಣನವರು ಈಗಾಗಲೇ ಹೇಳಿದ ಹಾಗೆ ಯೋಗಿಗಳಿದ್ದರು. ಆದ್ದರಿಂದ ಅವರು ಇಚ್ಛಾಮರಣಿಯಾಗಿ ತಮ್ಮ ದೇಹವನ್ನು ವಿಸರ್ಜಿಸಿ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಅವರು ಕಡೆ ಕ್ಷಣದ ತನಕವೂ ಕೂಡ ವಚನಗಳನ್ನು ಬರೆದಿದ್ದಾರೆ. ಪ್ರಾಣವು ನೆತ್ತಿಗೆ ಏರೋ ತನಕವೂ ಕೂಡ ವಚನಗಳನ್ನು ಬರೆದಿದ್ದಾರೆ. ಅದಕ್ಕೊಂದು ಸಾಕ್ಷಿ ನೋಡಿ, ಆ ಒಂದು ಭಯ ಆಗಲಿ, ಉದ್ವೇಗ ಆಗಲಿ, ನಿರಾಶೆ ಆಗಲಿ, ಆತಂಕ ಆಗಲಿ ಯಾವುದೂ ಇಲ್ಲದೆ ನೀವು ಹೇಳಿದ ಮಣಿಹವ ಮಾಡಿದೆ ಇನ್ನು ಕೂಡಿಕೊಳ್ಳ, ನೀವು ಹೇಳಿದ ಮಣಿಹವ ಮಾಡಿದೆ ಇನ್ನು ಕೂಡಿಕೊಳ್ಳ ಲಿಂಗದೇವ ಅಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಲಿಂಗದೇವ ತನಗೆ ಬೇಕೆಂದು ಎತ್ತಿಕೊಂಡ. ಆ ಹಣ್ಣನ್ನು ಯಾರೂ ಕೊಯ್ಲಿಲ್ಲ, ಅದು ಪಕ್ವಾಗಿ ಕಳಚಿ ಬಿತ್ತು. ಶಬ್ದ ಎಷ್ಟು ಮಹತ್ವದ ಶಬ್ದ, ಕಳಚಿ ಬಿತ್ತು ಅಂದರೆ ಶರೀರದಿಂದ ಆತ್ಮವು ಪಕ್ವಗೊಂಡ ಹಣ್ಣಿನಂತೆ ಪರಿಪಕ್ವವಾಗಿ ಕಳಚಿ ಬಿತ್ತು. ಅದನ್ನು ಲಿಂಗದೇವ ಪ್ರಸಾದವಾಗಿ ಎತ್ತಿಕೊಂಡ ಅನ್ನೋ ಮಾತು ಭಾಳ ಮಹತ್ವಪೂರ್ಣವಾದ ಮಾತು. ಹೀಗೆ ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು, ಅದರಂತೆ ಸಾಹಿತ್ಯದಲ್ಲಿ ಬರಿಬೇಕು. ಇದಕ್ಕೆ ನಮಗೆ ಮತ್ತೊಂದು ವಚನ ದಾಖಲೆ ಯಾವುದು ಅಂದರೆ